ನಾವು ಮೊದಲನೇ ಸ್ಕಂದದ ಈ 17ನೇ ಅಧ್ಯಾಯದ ಕಡೇ ಭಾಗದಲ್ಲಿ ನಾವು ಇದ್ದೇವೆ. ಈ ಅಧ್ಯಾಯದ ಹೆಸರು ಕಲಿಗೆ ದಂಡನೆ ಮತ್ತು ಬಹುಮಾನ. ಯಾರಿಂದ ದಂಡನೆ ಮತ್ತು ಬಹುಮಾನ? ಪರೀಕ್ಷಿತ್ ಮಹಾರಾಜನಿಗೆ. ಪರೀಕ್ಷಿತ್ ಮಹಾರಾಜನಿಂದ. ಪರೀಕ್ಷಿತ್ ಮಹಾರಾಜ 5,000 ವರ್ಷಗಳ ಹಿಂದೆ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಅವನ ರಾಜ್ಯಭಾರದಲ್ಲಿ ಯಾವುದೇ ರೀತಿಯ ಅಧರ್ಮದ ಚಟುವಟಿಕೆಗಳಿಗೆ ಸ್ಥಳ ಇರಲಿಲ್ಲ. ಅದಕ್ಕಾಗಿ ಕಲಿಪುರುಷ ತನ್ನ ಪ್ರಭಾವವನ್ನು ಶುರು ಮಾಡೋದಕ್ಕೋಸ್ಕರ ಬಂದಾಗ ಅವನು ಯಾವ ವೇಷದಲ್ಲಿ ಬರ್ತಾನೆ? ಒಬ್ಬ ರಾಜನ ವೇಷದಲ್ಲಿ ಬರ್ತಾನೆ. ಅವನು ಏನು ಮಾಡ್ತಾ ಇರ್ತಾನೆ ಅಂದರೆ, ಎತ್ತಿಗೆ ಒಂದು ಕೋಲಿನಿಂದ ಬಾರಿಸ್ತಾ ಇರ್ತಾನೆ. ಆ ಎತ್ತು ಧರ್ಮ ದೇವತೆನೇ ಆಗಿರುತ್ತೆ, ಒಂದೇ ಕಾಲಿನಲ್ಲಿ ನಿಂತಿರುತ್ತೆ. ಅಂದರೆ ಕಲಿಯುಗದಲ್ಲಿ ಧರ್ಮದ ಪರಿಸ್ಥಿತಿಯ ಬಗ್ಗೆ ನಮಗೆ ತಿಳಿಸಿಕೊಡೋದಕ್ಕೋಸ್ಕರ ಆ ಎತ್ತು ಒಂದೇ ಕಾಲಲ್ಲಿ ನಿಂತಿತ್ತು ಅಂತ ಹೇಳಿದ್ದಾರೆ ಭಾಗವತದಲ್ಲಿ. ಧರ್ಮಕ್ಕೆ 4 ಕಾಲುಗಳು. ಯಾವ್ದು 4 ಕಾಲುಗಳು? ಸ್ತಂಭಗಳು: ಸತ್ಯ, ಶೌಚ, ಶುಚಿತ್ವ, ದಯೆ ಮತ್ತು ತಪಸ್ಸು. ಈ 4 ಧರ್ಮದ ಅಡಿಪಾಯಗಳು, ಕಂಬಗಳು. ಆದರೆ ಕಲಿಯುಗದಲ್ಲಿ ಇಂತಹ ಧರ್ಮದ ಚಟುವಟಿಕೆಗಳಿಗೆ ಬಹಳ ಜನರಿಗೆ ಆಸಕ್ತಿ ಇರೋದಿಲ್ಲ. ಅದಕ್ಕೋಸ್ಕರ 4 ಕಂಬಗಳಲ್ಲಿ ಸತ್ಯ ಅನ್ನೋದು ಮಾತ್ರ ಸ್ವಲ್ಪ ನಿಂತಿದೆ ಈಗ. ಅದಕ್ಕೆ ಧರ್ಮದೇವತೆ ಕಲಿಯುಗದಲ್ಲಿ ಒಂದೇ ಪಾದದಲ್ಲಿ ನಿಂತಿರೋದು ಅಂತ ಅರ್ಥ ಅದಕ್ಕೆ. ಆಗ ಪರೀಕ್ಷಿತ್ ಮಹಾರಾಜ ನೋಡಿದಾಗ ಆ ಶೂದ್ರ ವ್ಯಕ್ತಿಯನ್ನು, ಅಂದರೆ ಆ ಕಲಿಪುರುಷನು ರಾಜನ ವಸ್ತ್ರವನ್ನು ಧರಿಸಿದ್ನಲ್ಲ, ಇಂತಹ ಚಟುವಟಿಕೆ ನನ್ನ ರಾಜ್ಯದಲ್ಲಿ ನೀನು ಮಾಡೋಕ್ಕೆ ಸಾಧ್ಯ ಇಲ್ಲ. ಗೋವಿಗೆ ನೀನು ಕಷ್ಟವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ನನ್ನ ಸಾಮ್ರಾಜ್ಯದಲ್ಲಿ ಅಂತ ಆ ಕಲಿಪುರುಷನಿಗೆ ದಂಡನೆಯನ್ನು ಕೊಡ್ತಾನೆ. ಕೂಡಲೇ ನನ್ನ ಸಾಮ್ರಾಜ್ಯದಿಂದ ನೀನು ಹೊರಗೆ ಹೋಗಬೇಕು ಅಂತ ಹೇಳ್ತಾನೆ. ಆಗ ಆ ಕಲಿಪುರುಷ ಏನು ಮಾಡ್ತಾನೆ? ಶರಣು ಹೋಗ್ತಾನೆ ಪರೀಕ್ಷಿತ್ ಮಹಾರಾಜನಿಗೆ. ಶರಣು ಬಂದವರಿಗೆ ರಕ್ಷಣೆ ಕೊಡೋದು ಕೂಡ ಒಂದು ರಾಜಧರ್ಮ ಆಗಿರೋದ್ರಿಂದ, ಮತ್ತು ಪರೀಕ್ಷಿತ್ ಮಹಾರಾಜ ಒಬ್ಬ ಶುದ್ಧ ಭಕ್ತರಾಗಿರೋದ್ರಿಂದ ಅವರಿಗೆ ದಯೆ ಬಂದು ಕಲಿಪುರುಷನಿಗೆ ಇರಲು ಒಂದು ಸ್ಥಳವನ್ನು ಕೊಡ್ತಾರೆ. ಯಾವ ಸ್ಥಳ ಅಂದರೆ, ಎಲ್ಲೆಲ್ಲಿ ಈ 4 ರೀತಿಯ ಪಾಪಕೃತ್ಯಗಳು ನಡೀತಾ ಇದ್ದೇವೋ ಅಲ್ಲಿ ನೀನು ವಾಸ ಮಾಡೋಕ್ಕೆ ಇರಬಹುದು ಅಂತ ಹೇಳ್ತಾನೆ. ಅವನೇನು ಮಾಡ್ತಾನೆ? ಕಲಿಪುರುಷ ಸಾಮ್ರಾಜ್ಯದಲ್ಲೆಲ್ಲ ಹೋಗಿ ಹುಡುಕ್ತಾನೆ. ಅವನಿಗೆ ಯಾವ ಸ್ಥಳನೂ ಸಿಗೋದಿಲ್ಲ. ಅಂದರೆ 5,000 ವರ್ಷಗಳ ಹಿಂದೆ ಪರೀಕ್ಷಿತ್ ಮಹಾರಾಜನ ರಾಜ್ಯಾಡಳಿತ ಹೇಗಿತ್ತು ಅಂದರೆ, ಈ 4 ಪಾಪಕೃತ್ಯಗಳಿಗೆ ಜಾಗನೇ ಇರಲಿಲ್ಲ. ಅದಕ್ಕೋಸ್ಕರ ಆ ಕಲಿಪುರುಷನಿಗೆ ಎಲ್ಲೂ ಇರಲು ಸ್ಥಳ ಸಿಗಲಿಲ್ಲ. ಅದಕ್ಕೇನು ಮಾಡ್ತಾನೆ? ಮತ್ತೆ ಬಂದು ಕೇಳ್ಕೊತಾನೆ, ಇಲ್ಲಿ ಎಲ್ಲೂ ನನಗೆ ಜಾಗ ಸಿಗಲಿಲ್ಲ, ಅಷ್ಟು ಚೆನ್ನಾಗಿ ನೀನು ರಾಜ್ಯಭಾರ ಮಾಡ್ತಾ ಇದ್ದೀಯಾ, ಪಾಪಕೃತ್ಯಗಳಿಗೆ ಸ್ಥಳ ಇಲ್ಲ, ಎಲ್ಲಾದರೂ ಬೇರೆ ಕಡೆ ನನಗೆ ಇನ್ನೊಂದು 5ನೇ ಸ್ಥಳವನ್ನು ಕೊಡು ಅಂತ. ಆಗ ಏನು ಹೇಳ್ತಾನೆ ಪರೀಕ್ಷಿತ್ ಮಹಾರಾಜ? ಎಲ್ಲಿ ಚಿನ್ನ ಇದೆಯೋ ಅಲ್ಲಿ ನೀನು ವಾಸವಾಗಿ ಇರಬಹುದು ಅಂತ. ಏನದರ ಅರ್ಥ ಅಂದರೆ, ಎಲ್ಲಿ ಚಿನ್ನ ಅಥವಾ ಹೇರಳವಾಗಿ ದುಡ್ಡು ಇರುತ್ತೋ ಅಲ್ಲಿ ಜನರಿಗೆ ಮತಿ ಕೆಡುತ್ತೆ. ಅವರು ಏನು ಮಾಡ್ತಾರೆ? ಪಾಪಕೃತ್ಯಗಳಲ್ಲಿ ಅವರು ತೊಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಅಂದರೆ ಎಲ್ಲರಿಗೂ ಬೇಕಾಗಿರುವುದು ಏನೋ? ಚಿನ್ನ ಈ ಕಲಿಯುಗದಲ್ಲಿ ಅಲ್ವಾ? ಚಿನ್ನದ ಬೆಲೆ ಬಹಳ ಗಗನಕ್ಕೇರಿದೆ. ಆದರೂ ಕೂಡ ಇಂಪೋರ್ಟ್ ಮಾಡಿ ಆದರೂ ಕೂಡ ಭಾರತದಲ್ಲಿ ಚಿನ್ನವನ್ನು ಕೊಳ್ಳಲೇಬೇಕು. ಎಸ್ಪೆಷಲಿ ಅಕ್ಷಯ ತೃತೀಯದ ದಿವಸ ಎಲ್ಲ ಕಡೆ ಮೊದಲೇ ಪ್ರೀ ಆರ್ಡರ್ ಮಾಡಿಬಿಟ್ಟಿರ್ತಾರೆ ಚಿನ್ನದ ಆಭರಣಗಳು. ಆವತ್ತಿನ ದಿವಸ ಮನೆಗೆ ಚಿನ್ನ ತಂದರೆ ಬಹಳ ಶ್ರೇಷ್ಠ, ಬಹಳ ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡು ಎಲ್ಲರೂ ಚಿನ್ನವನ್ನು ತಗೊಳ್ಳೋಕ್ಕೆ ಮುಗಿಬೀಳ್ತಾರೆ. ಆದರೆ ಜನರಿಗೆ ಗೊತ್ತಿಲ್ಲ, ಚಿನ್ನದಿಂದ ಕಲಿ ಪ್ರಭಾವ ನಮಗೆ ಬರುತ್ತೆ, ಕಲಿಯ ವಶರಾಗ್ಬಿಡ್ತೇವೆ ನಾವು ಅನ್ನೋದು ಜನರಿಗೆ ಗೊತ್ತಿಲ್ಲ. ಅದಕ್ಕೆ ಭಾಗವತವನ್ನು ಓದಬೇಕು ಅಂತ. ಆದರೆ ಅದೇ ಚಿನ್ನವನ್ನು, ಆಭರಣವನ್ನು ಭಗವಂತನಿಗೆ ಸಮರ್ಪಿಸಿದರೆ ಅದು ಕಲಿ ಪ್ರಭಾವಕ್ಕೆ ಒಳಗಾಗೋದಿಲ್ಲ. ಎಲ್ಲಿ ನಾವು ಚಿನ್ನವನ್ನು ನಮಗೋಸ್ಕರ ಬಳಸಬೇಕು, ನಮ್ಮ ವೈಭವಕ್ಕೋಸ್ಕರ 4 ಜನಗಳಲ್ಲಿ ಪ್ರದರ್ಶನ ಮಾಡ್ಕೋಬೇಕು, ನಾವು ಜನರು ನಮ್ಮನ್ನು ನೋಡಿ ದಂಗಾಗ್ಬಿಡಬೇಕು, ಆ ರೀತಿ ನಾವು ಚಿನ್ನದಿಂದ ಅಡಿಯಿಂದ ಮುಡಿವರೆಗೆ ತುಂಬಿರಬೇಕು ಅಂತ ಜನರು ಇಚ್ಛೆ ಪಡ್ತಾರೆ. ಆದರೆ ಅದರಿಂದ ಏನಾಗುತ್ತೆ? ಕಲಿಯ ಪ್ರಭಾವಕ್ಕೆ ನಾವು ಒಳಗಾಗ್ತೇವೆ.
ಪಾಪಕೃತ್ಯಗಳಲ್ಲಿ, ಏಕೆಂದರೆ ಇವಾಗ ನೋಡ್ತೀವಲ್ಲ, ಚಿನ್ನ ಅಥವಾ ನಮಗೆ ಏನು ಹಣ ಬೇಕು ಅಂದರೆ ಒಬ್ಬ ಮಗ ತನ್ನ ಹೆತ್ತ ತಂದೆ ತಾಯಿಯನ್ನು ಕೊಲ್ಲುವುದಕ್ಕೋಸ್ಕರ ಕೂಡ ಅವನು ಹೇಸೋದಿಲ್ಲ. ಅದು ಚಿನ್ನದ ಪ್ರಭಾವ. ಅದಕ್ಕೋಸ್ಕರ ಪರೀಕ್ಷಿತ್ ಮಹಾರಾಜ ಹೇಳ್ತಾನೆ, ಎಲ್ಲಿ ಚಿನ್ನ ಇದೆಯೋ ನೀನು ಅಲ್ಲಿ ಹೋಗ್ಬಿಟ್ಟಿರಪ್ಪ ಅಂತ. ಆಗ ಸಂತೋಷವಾಗಿ ಕಲಿಪುರುಷ ಇರ್ತಾನೆ, ಯಾಕೆಂದರೆ ಹೇರಳವಾಗಿ ಚಿನ್ನ ಇದೆ ಎಲ್ಲೆಲ್ಲೂ ಅಂತ. ಈಗ ಅದಾದ ಮೇಲೆ ಏನಾಯಿತು ಅನ್ನೋದ್ರ ಬಗ್ಗೆ ಈ 2 ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಏನು ಅಂದರೆ ಕಲಿಗೆ ದಂಡನೆಯೂ ಕೊಟ್ಟಾಯಿತು, ಅವನಿಗೆ ಬಹುಮಾನನೂ ಕೊಟ್ಟಾಯಿತು. ದಂಡನೆ ಏನೋ ಎಲ್ಲೂ ಇರಬಾರ್ದು ಅಂತ, ಅವನು ಶರಣಾಗತನಾದ ಮೇಲೆ ಬಹುಮಾನ ಕೊಟ್ಟ, ಏನು ಚಿನ್ನ ಇರುವ ಜಾಗದಲ್ಲಿ ಇರುವಂತ ಆಶ್ರಯ ಕೊಟ್ಟ, ಅದು ಬಹುಮಾನ. ಸೊ ಇಲ್ಲಿ ಅದಾದಮೇಲೆ ಏನಾಯಿತು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಸ ಏಷ ಏತರ್ಹಿ ಅಧ್ಯಾಸ್ಥ ಅಂದರೆ ಈಗ ಆಳುತ್ತಿದ್ದಾನೆ. ಇದು ವರ್ತಮಾನ ಕಾಲದಲ್ಲಿ ಹೇಳಿದ್ದಾರೆ. ಯಾಕೆ ಅಂದರೆ ಭಾಗವತವನ್ನು ಹೇಳುವಾಗ ಪರೀಕ್ಷಿತ್ ಮಹಾರಾಜ ಇನ್ನೂ ಇದ್ದಾನೆ ಅನ್ನುವ ಭಾವನೆಯಲ್ಲಿ ಹೇಳ್ತಾ ಇದ್ದಾರೆ. ಏನದರ ಅರ್ಥ ಅಂದರೆ ಪ್ರಭುಪಾದರು ಹೇಳಿರುವ ಹಾಗೆ ಇಲ್ಲಿ ನೋಡಿ, ವ್ಯಾಕರಣದ ನಿಯಮಗಳ ಪ್ರಕಾರ ಅತಿ ಸಮೀಪ ಕಾಲವನ್ನು ಸೂಚಿಸುವಲ್ಲಿ ವರ್ತಮಾನ ಕಾಲದ ಪ್ರಯೋಗವಿದೆ ಅಂತ ಪ್ರಭುಪಾದರು ಹೇಳ್ತಾರೆ. ಅಂದರೆ ಈ ಭಾಗವತ ಬಂದಿದ್ದು ಯಾವಾಗ? 5000 ವರ್ಷಗಳ ಹಿಂದೆ. ಭಾಗವತವನ್ನು ಮೊದಲ ಬಾರಿಗೆ ಕೇಳಿದ್ಯಾರು? ಪರೀಕ್ಷಿತ್ ಮಹಾರಾಜ. ಹೇಳಿದ್ಯಾರು? ಶುಕಮುನಿಗಳು, ಶುಕದೇವ ಗೋಸ್ವಾಮಿ. ಸೊ ಆಗ ಪರೀಕ್ಷಿತ್ ಮಹಾರಾಜ ಇನ್ನೂ ಇದ್ದಾನೆ. ಅವನು ರಾಜ್ಯಭಾರವನ್ನು ತೊರೆದು ಅವನು ಆಮರಣಾಂತ ಉಪವಾಸ ಕೈಗೊಳ್ತೇನೆ ಅಂತ ಗಂಗಾ ನದಿಯ ತೀರಕ್ಕೆ ಬರ್ತಾನೆ. ಆಗಲೂ ಕೂಡ ಜನರು ಪರೀಕ್ಷಿತ್ ಮಹಾರಾಜನನ್ನೇ ತಮ್ಮ ರಾಜನನ್ನಾಗಿ ಒಪ್ಪಿಕೊಂಡಿದ್ದರು. ಅದಕ್ಕೋಸ್ಕರ ಇಲ್ಲಿ ಹೇಳಿರೋದು ವರ್ತಮಾನದಲ್ಲೂ ಕೂಡ ಪರೀಕ್ಷಿತ್ ಮಹಾರಾಜನ ರಾಜ್ಯಭಾರ ನಡೀತಾ ಇದೆ ಅಂತ. ಇದಕ್ಕೆ ಇನ್ನೊಂದು ಅರ್ಥ ಏನು ಗೊತ್ತಾ? ಪ್ರಭುಪಾದರು ಹೇಳ್ತಾರೆ, ನಮ್ಮ ಇಂದಿನ ರಾಜರುಗಳು, ನಾಯಕರುಗಳು ದೃಢ ಮನಸ್ಸನ್ನು ಮಾಡಿದರೆ ಇವತ್ತು ಕೂಡ ಪರೀಕ್ಷಿತ್ ಮಹಾರಾಜನ ರಾಜ್ಯಭಾರ, ರಾಜ್ಯಾಡಳಿತ ನಡೆಯೋದಕ್ಕೆ ಸಾಧ್ಯ ಅಂತ ಪ್ರಭುಪಾದರು ಹೇಳ್ತಾರೆ. ಅದಕ್ಕೆ ವರ್ತಮಾನ ಕಾಲದ ಪ್ರಯೋಗ ಇರೋದು. ಈಗ ನಡೀತಾ ಈಗ ಕೂಡ ನಡಿಬಹುದು. ಪರೀಕ್ಷಿತನ ರಾಜ್ಯಭಾರ ಹೇಗಿತ್ತೋ, ಧರ್ಮಪೂರಿತವಾಗಿತ್ತಲ್ವ, ಅದು ಇವತ್ತು ಕೂಡ ನಡೆಯಲು ಸಾಧ್ಯ ಅನ್ನೋದನ್ನು ತಿಳಿಸಿಕೊಳ್ಳೋದಕ್ಕೋಸ್ಕರ, ನಮಗೆ ಹೇಳೋದಕ್ಕೋಸ್ಕರ ವರ್ತಮಾನ ಕಾಲದ ಪ್ರಯೋಗ ಇದೆ ಇಲ್ಲಿ. ಅಧ್ಯಾಸ್ತೆ, ಈಗ ಆಳುತ್ತಿದ್ದಾನೆ. ಆಸನಂ ಪಾರ್ಥಿವೋಚಿತಂ, ರಾಜ್ಯೋಚಿತವಾದ ಸಿಂಹಾಸನದಲ್ಲಿ ಕುಳಿತಿದ್ದಾನೆ ಪರೀಕ್ಷಿತ್ ಮಹಾರಾಜ. ಯಾರಿಂದ ಅವನಿಗೆ ಬಂತು? ಪಿತಾಮಹೇನ ಉಪನ್ಯಸ್ತಂ. ಪಿತಾಮಹ ಅಂದರೆ ಏನು? ಅಜ್ಜ, ತಾತ. ಪರೀಕ್ಷಿತ್ ಮಹಾರಾಜನ ತಾತ ಯಾರು? ಯುಧಿಷ್ಠಿರ ಮಹಾರಾಜ. ಯುಧಿಷ್ಠಿರ ಮಹಾರಾಜನಿಂದ ಅವನಿಗೆ ಈ ಸಿಂಹಾಸನ ದೊರಕಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ರಾಜ್ಞ ಆರಣ್ಯಂ ವಿವೀಕ್ಷಿತ, ರಾಜ್ಯಭಾರವನ್ನು ಬಿಟ್ಟು ಅರಣ್ಯಕ್ಕೆ ಹೋದ ಅವನು ಪರೀಕ್ಷಿತ್ ಮಹಾರಾಜ. ಯಾಕೆ ಹೋದ ಅರಣ್ಯಕ್ಕೆ? ಅವನು ಶಾಪಕ್ಕೆ ಗುರಿ ಆಗ್ತಾನೆ. ಯಾಕೆ ಶಾಪಕ್ಕೆ? ಇದು ಮುಂದೆ ಬರುತ್ತೆ. ಅದು ಇದಾದಮೇಲೆ ಮುಂದಿನ ಅಧ್ಯಾಯದಲ್ಲಿ ಪರೀಕ್ಷಿತ್ ಮಹಾರಾಜ ಏಕೆ ಶಾಪಕ್ಕೆ ಗುರಿಯಾದ ಅನ್ನೋದ್ರ ಬಗ್ಗೆ ಬರುತ್ತೆ. ಅವನಿಗೆ ಬಂದ ಶಾಪ ಏನು ಅಂದರೆ 7 ದಿನಗಳ ಒಳಗೆ, 7 ದಿನಗಳಲ್ಲಿ ನೀನು ಸಾವನ್ನು ಅಪ್ಪುತ್ತೀಯಾ, ತಕ್ಷಕ ಎಂಬುವ ನಾಗನಿಂದ ನೀನು ಕಚ್ಚಿಸಲ್ಪಟ್ಟು ನೀನು ಸತ್ತು ಹೋಗ್ಬಿಡ್ತೀಯಾ ಅಂತ ಒಂದು ಶಾಪ ಬರುತ್ತೆ. ಆಗ ಅವನು ಏನು ಮಾಡ್ತಾನೆ ಪರೀಕ್ಷಿತ್ ಮಹಾರಾಜ ಅನ್ನೋದು ಮುಖ್ಯ. ನೋಡಿ, ನಮ್ಮ ಜೀವನದಲ್ಲಿ ನಮಗೆ ಎಲ್ಲ ಒಳ್ಳೆಯದು ರೀತಿ ನಡೀತಾ ಇರುವಾಗ ಭಕ್ತಿ ಮಾಡೋದು ಬಹಳ ಸುಲಭ. ಆದರೆ ಕೆಟ್ಟ ಕಾಲ ಬಂದಾಗ, ನಮಗೆ ದುರ್ಗತಿ ಬಂದಾಗ, ಕಷ್ಟಗಳು ಬಂದಾಗ, ಆಗ ನಾವು ಯಾವ ರೀತಿಯ ರೆಸ್ಪಾನ್ಸನ್ನು ಕೊಡ್ತೇವೆ ಅನ್ನೋದು ಬಹಳ ಮುಖ್ಯ. ಅದು ನಮ್ಮ ಭಕ್ತಿಗೆ ಒಂದು ಟೆಸ್ಟ್ ಇದ್ದ ಹಾಗೆ, ಪರೀಕ್ಷೆ ಇದ್ದ ಹಾಗೆ. ನಮಗೆಲ್ಲ ಚೆನ್ನಾಗಿ ನಡೀತಾ ಇರುವಾಗ ನಾವು ದೇವಸ್ಥಾನಕ್ಕೆ ಬರ್ತೇವೆ, ಸಂಕೀರ್ತನೆಯಲ್ಲಿ ಪಾಲ್ಗೊಳ್ತೇವೆ, ಪುಸ್ತಕಗಳನ್ನು ಓದ್ತೇವೆ, ಹರೇ ಕೃಷ್ಣ ಮಂತ್ರ 16 ಮಾಲೆ ಮಾಡ್ತೇವೆ. ಆದರೆ ಏನಾದರೂ ಒಂದು ಆಪತ್ತು ನಮಗೆ ಒದಗಿದರೆ, ಕಷ್ಟ ಬಂದರೆ, ವಿಪತ್ತು ಬಂದರೆ, ಆವಾಗ ನಾವು ಸಾಮಾನ್ಯವಾಗಿ ಮರ್ತು ಹೋಗ್ಬಿಡ್ತೇವೆ ಭಗವಂತನನ್ನು, ಅಲ್ವಾ? ಹೇಗೆ ಮರಿತೇವೆ ಅಂದರೆ, ಕಷ್ಟ ಬಂದಾಗ ನಮ್ಮ ಜಪ ಮಾಲೆಗಳು ರೌಂಡ್ಸ್ ಕಡಿಮೆ ಆಗೋಗುತ್ತೆ. ಯಾಕೆ? ನನಗೆ ಎಕ್ಸಾಮ್ ಇದೆಯಪ್ಪ, ಓದ್ಕೋಬೇಕು.
ಅದಕ್ಕೆ ನಾನು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ ಜಪವನ್ನು. ಇಲ್ಲ ಮನೆಯಲ್ಲಿ ಮದುವೆ ನಡೀತಾ ಇದೆ, ತುಂಬ ಕೆಲಸಗಳಿದ್ದಾವೆ, ಜವಾಬ್ದಾರಿಗಳಿದ್ದಾವೆ, ಅದಕ್ಕೆ ಈ ನೆಕ್ಸ್ಟ್ ಒಂದು 15 ದಿವಸಗಳ ಕಾಲ 16 ಮಾಲೆ ಮಾಡೋ ಬದಲು 8 ಮಾಲೆ ಮಾಡ್ಕೋತೀವಿ ಅಂತ ನಮಗೆ ನಾವೇ ಡಿಸ್ಕೌಂಟನ್ನು ಕೊಟ್ಕೋತೇವೆ. ಡಿಸ್ಕೌಂಟ್ ಯಾಕೆ ಕೇಳಿದಾಗ ಏನು ಹೇಳ್ತೀವಿ, ಬಹಳ ಮನೆಯಲ್ಲಿ ತುಂಬ ಕೆಲಸ ಇದೆ, ಓಡಾಡಬೇಕು, ಜನರು ಬರ್ತಾರೆ, ನಮ್ಮ ಸಂಬಂಧಿಕರೆಲ್ಲ ಮನೆಗೆ ಬರ್ತಾರೆ, ತುಂಬ ಕೆಲಸ ಇದೆ, ಅದಕ್ಕೋಸ್ಕರ ಕೃಷ್ಣನ ಕೆಲಸಕ್ಕೆ ನಾವು ವಿರಾಮವನ್ನು ಕೊಟ್ಬಿಟ್ಟು ಪ್ರಪಂಚದ ಕೆಲಸ ಮುಖ್ಯ ಅನ್ನೋದನ್ನು ನಾವು ಯೋಚನೆ ಮಾಡ್ಕೊಳ್ತೇವೆ. ಈ ಥರ ನಾವು ಮಾಡಿದ್ರೆ ಆ ಟೆಸ್ಟಲ್ಲಿ ಫೇಲ್ ಆಗಿದ್ದೇವೆ ಅಂತ ಅರ್ಥ. ಕುಂತಿ ಮಹಾರಾಣಿ ಏನು ಹೇಳ್ತಾಳೆ ಅಂದರೆ, ಯಾವಾಗ ನಮಗೆ ವಿಪತ್ತು ಬರುತ್ತೋ ಆಗ ನಾವು ಭಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕಂತೆ, ಕಡಿಮೆ ಮಾಡ್ಕೊಳ್ಳೋದಲ್ಲ. ನಮಗೆ ನಮ್ಮ ಜೀವನದಲ್ಲಿ ಜವಾಬ್ದಾರಿಗಳು ಹೆಚ್ಚಾದಂತೆ ಭಗವಂತನ ಭಕ್ತಿಯನ್ನು ನಾವು ಹೆಚ್ಚು ಮಾಡ್ಕೋಬೇಕು. ಭಗವಂತನ ಮೇಲೆ ನಾವು ಡಿಪೆಂಡ್ ಆಗಿರೋದನ್ನು ಹೆಚ್ಚು ಮಾಡಬೇಕು. ಪ್ರತಿಯೊಂದು ವಿಪತ್ತಿನ ಪರಿಸ್ಥಿತಿ ನಮಗೆ ಭಕ್ತಿಯನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಳೋದಕ್ಕೋಸ್ಕರ ನಮಗೆ ಒದಗಿರುವ ಒಂದು ಆಪರ್ಚುನಿಟಿ ಅಂತ ನಾವು ತಿಳ್ಕೋಬೇಕು. ಆಪರ್ಚುನಿಟಿ ಅಂದ್ರೇನು? ಅವಕಾಶ. ನಮಗೊಂದು ಅವಕಾಶ ಕೊಟ್ಟಿದ್ದಾನೆ ಭಗವಂತ. ಏನಂತ? ಇಂಥ ಕಷ್ಟ ಬಂದಿದೆ, ನೋಡೋಣ, ನೀನು ನನ್ನ ಮೇಲೆ ಹೆಚ್ಚು ಡಿಪೆಂಡ್ ಆಗಿರ್ತೀಯೋ ಇಲ್ಲ ನಿನ್ನ ಇನ್ಶೂರೆನ್ಸ್ ಮೇಲೆ ಅಥವಾ ನಿನ್ನ ಶಕ್ತಿಗಳ ಮೇಲೆ ನೀನು ಡಿಪೆಂಡ್ ಆಗಿರ್ತೀಯೋ ನೋಡೋಣ ಅಂತ ಭಗವಂತ ನಮಗೊಂದು ಪರೀಕ್ಷೆ ಮಾಡ್ತಾನೆ. ಆಗ ನಾವು ಸರಿಯಾಗಿ ಪಾಸ್ ಆಗಬೇಕು. ಆ ಪರೀಕ್ಷೆಯಲ್ಲಿ ಏನು ಮಾಡಬೇಕು? ಹೆಚ್ಚು ಜಪ ಮಾಡಬೇಕು. ನಾಳೆ ಎಕ್ಸಾಮ್ ಇದೆಯಪ್ಪ, ಒಂದು ರೌಂಡ್ ಹೆಚ್ಚು ಜಪ ಮಾಡೋಣ. ಯಾಕೆ ಅಂದರೆ ಭಗವಂತ ನನ್ನ ಹೃದಯದಲ್ಲಿ ಕೂತಿದ್ದಾನೆ ಪರಮಾತ್ಮನಾಗಿ. 15ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಏನಂತ? ಮತ್ತಃ ಸ್ಮೃತಿರ್ಜ್ಞಾನಂ ಅಪೋಹನಂ ಚ. ನಾನು ನಿನ್ನ ಹೃದಯದಲ್ಲಿ ಪರಮಾತ್ಮನಾಗಿ ಕೂತಿದ್ದೇನೆ, ನನ್ನಿಂದಲೇ ನಿನಗೆ ಸ್ಮರಣೆ, ನೆನಪು ಬರೋದು. ನಾಳೆ ಎಕ್ಸಾಮ್ ಹಾಲಲ್ಲಿ ನಾನು ಓದಿದ್ದೆಲ್ಲ ನನಗೆ ನೆನಪು ಬರುವಂತೆ ಮಾಡಪ್ಪ ಭಗವಂತ. ಅದಕ್ಕೋಸ್ಕರ ಒಂದು ರೌಂಡ್ ಹೆಚ್ಚಾಗಿ ನಾನು ಜಪ ಮಾಡ್ತೀನಿ, ನಿನ್ನ ಮೇಲೆ ನಾನು ಡಿಪೆಂಡ್ ಆಗಿದ್ದೇನೆ. ಅದು ಅದರ ಅರ್ಥ ಏನು ಅಂದರೆ, ಎಕ್ಸಾಮ್ ಇದ್ದಾಗ ನಾವು ಪುಸ್ತಕ ಓದದೆ ಬರೇ ಜಪ ಮಾಡ್ಕೊಂಡಿರೋದು ಅಂತ ಅಲ್ಲ. ಅದಕ್ಕೆ ಕೃಷ್ಣ ಹೇಳಿಬಿಟ್ಟಿದ್ದಾನೆ 2ನೇ ಅಧ್ಯಾಯದಲ್ಲಿ 47ನೇ ಶ್ಲೋಕದಲ್ಲಿ ಭಗವದ್ಗೀತೆಯಲ್ಲಿ ಏನಂತ ಹೇಳಿದ್ದಾನೆ? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ನೀನು ನಿನ್ನ ಕರ್ಮವನ್ನು ಮಾಡು, ಫಲವನ್ನು ನನಗೆ ಬಿಡು. ಎಂತಹ ಫಲ ಕೊಡ್ತೀನಿ ಅನ್ನೋದನ್ನು ನನಗೆ ಬಿಟ್ಬಿಡು ನೀನು ಅಂತ ಭಗವಂತ ಹೇಳ್ತಾನೆ. ಆದರೆ ನೀನು ಕರ್ಮವನ್ನು ಮಾಡಬೇಕು. ನಾನು ಭಕ್ತನಾಗಿಬಿಟ್ಟಿದ್ದೇನೆ, ಅದಕ್ಕೋಸ್ಕರ ಭಗವಂತನೇ ಎಕ್ಸಾಮ್ ಬರೀಲಿ ಅಲ್ಲ. ಈಗ ನೋಡಿ, ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಅರ್ಜುನ ಹೇಳ್ತಾನೆ, ನಾನು ಯುದ್ಧ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೃಷ್ಣ ಏನು ಹೇಳ್ತಾನೆ? ಸರಿ, ನೀನು ಯುದ್ಧ ಮಾಡೋಕ್ಕೆ ಇಷ್ಟ ಇಲ್ವಾ ನಿನಗೆ? ಸರಿ, ನೀನು ಮೂಗಿಟ್ಕೊಂಡು ಹೋಗಿ ಹಿಮಾಲಯದಲ್ಲಿ ಕೂತ್ಕೋ, ನಾನೇ ಯುದ್ಧ ಮಾಡಿಬಿಡ್ತೀನಿ ನಿನ್ನ ಪರವಾಗಿ ಅಂತ ಹೇಳ್ತಾನ? ಇಲ್ಲ. ಗೀತೋಪದೇಶ ಮಾಡಿ ಅರ್ಜುನನಿಗೆ ಜ್ಞಾನೋದಯ ಮಾಡ್ತಾನೆ. ತನ್ನ ಕರ್ಮದ ಬಗ್ಗೆ ಕೃಷ್ಣ ಬೋಧನೆಯನ್ನು ಮಾಡ್ತಾನೆ. ನೀನು ಕರ್ಮ ಮಾಡುವಾಗ ನನ್ನ ಬಗ್ಗೆ ನನ್ನಲ್ಲಿ ನಿನ್ನ ಮನಸ್ಸನ್ನು ಇಟ್ಟು ನಿನ್ನ ಕರ್ಮವನ್ನು ಮಾಡು, ಫಲಾಫಲಗಳ ಚಿಂತೆ ನಿನಗೆ ಬೇಡ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಬಹಳ ಚೆನ್ನಾಗಿ ಉಪದೇಶವನ್ನು ಮಾಡಿದ್ದಾನೆ. ನಾವು ಭಕ್ತರಾಗೋದು ಅಂದರೆ ಏನು ಅಂದರೆ, ನಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಬೇಕು. ನಮ್ಮ ವ್ಯಾವಹಾರಿಕ ಬದುಕಿನಲ್ಲಿ ನಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಬೇಕು. ಆ ಜವಾಬ್ದಾರಿಗಳನ್ನು ನಿಭಾಯಿಸುವಾಗ ಭಗವಂತನ ಮೇಲೆ ನಮ್ಮ ಭಾರವನ್ನು ಹಾಕಬೇಕು, ಭಗವಂತನ ಮೇಲೆ ಡಿಪೆಂಡ್ ಆಗಿರಬೇಕು. ಫಲಗಳ ಚಿಂತೆ ನಾವು ಮಾಡಬಾರ್ದು, ಅದು ಬಹಳ ಮುಖ್ಯ. ಇಲ್ಲಿ ಪರೀಕ್ಷಿತ್ ಮಹಾರಾಜನಿಗೆ ತಿಳಿಯುತ್ತೆ, ನಾನು 7 ದಿವಸಗಳಲ್ಲಿ ಸಾವನ್ನು ಅಪ್ಪುತ್ತೇನೆ ಅಂತ. ಆಗ ಅವನು ಏನು ಮಾಡ್ತಾನೆ? ಸಾವನ್ನು ಹೇಗೆ ಅದನ್ನು ಅವಾಯ್ಡ್ ಮಾಡೋದು ಅನ್ನೋದ್ರ ಬಗ್ಗೆ ಅವನು ಸಮಾಲೋಚನೆ ಮಾಡಲಿಲ್ಲ. ಮಂತ್ರಿಗಳನ್ನೆಲ್ಲ ಕರೆದುಬಿಟ್ಟು, ನಮ್ಮ ರಾಜ್ಯದಲ್ಲಿ ಪ್ರಪಂಚದಲ್ಲಿ ಯಾವ ಹಾವುಗಳಿದ್ದಾವೋ ಎಲ್ಲ ಹಾವುಗಳನ್ನು ನಾಶ ಮಾಡಿಬಿಡಿ, ಅಥವಾ ನನ್ನನ್ನು ಹಾವುಗಳೇ ಬರದೇ ಇರುವಂತಹ ಸ್ಥಳದಲ್ಲಿ ನನಗೆ ಒಂದು ಅರಮನೆಯನ್ನು ಕಟ್ಟಿಬಿಡಿ, ನಾನು ಅಲ್ಲಿರ್ತೀನಿ. ಈ ರೀತಿಯಾಗಿ ಅವನ ಬುದ್ಧಿ ಕೊಡಲಿಲ್ಲ. ನೋಡಿ, ಅದೇ ಮುಖ್ಯ. ಯಾಕೆ ನಾವು ಪರೀಕ್ಷಿತ್ ಮಹಾರಾಜನನ್ನು ಶುದ್ಧ ಭಕ್ತರು ಅಂತ ಒಪ್ಕೊಂಡಿದ್ದೇವೆ ಅಂದರೆ, ಕಷ್ಟ ಬಂದಾಗ ಅವನ ರೆಸ್ಪಾನ್ಸ್ ಹೇಗಿತ್ತು ಅನ್ನೋದು ನಮಗೆ ಮುಖ್ಯ. ಅವನೇನು ಮಾಡ್ತಾನೆ? ತಕ್ಷಣ
ತಿಳಿದ ತಕ್ಷಣ ನಾನು ಸಾಯ್ತೇನೆ, 7 ದಿವಸಗಳಲ್ಲಿ ಸಾಯ್ತೇನೆ ಅನ್ನೋದ ವಿಷಯವನ್ನು ತಿಳಿದ ತಕ್ಷಣ ಅವನು ತನ್ನ ರಾಜ್ಯವನ್ನು ಬಿಟ್ಟುಬಿಡ್ತಾನೆ, ತನ್ನ ಮಗನಿಗೆ ರಾಜ್ಯಭಾರವನ್ನು ಒಪ್ಪಿಸಿಬಿಡ್ತಾನೆ. ಮುಂದೆ ಬರುತ್ತೆ ಅದೇ 1ನೇ ಸ್ಕಂದದಲ್ಲಿ ಪರೀಕ್ಷಿತ್ ಮಹಾರಾಜ ಏನೇ ಹೇಳ್ತಾನೆ ಗೊತ್ತಾ? ನಿರ್ವೇದ ಮೂಲಂ ದ್ವಿಜಶಾಪ ರೂಪಂ ಅಂತ ಹೇಳ್ತಾನೆ. ಕೃಷ್ಣ, ನೀನು ನಿನ್ನ ಭಕ್ತರ ಮೇಲೆ ನಿನಗೆ ಎಷ್ಟು ದಯೆ, ನಿನಗೆ ಗೊತ್ತು ನಾನು ಈ ಭೌತಿಕ ಚಟುವಟಿಕೆಗಳಲ್ಲಿ ತೊಡಗಿದ್ದೇನೆ, ನನಗೆ ಅಟ್ಯಾಚ್ಮೆಂಟ್ ಬಂದುಬಿಟ್ಟಿದೆ, ನನಗೆ ಇದನ್ನು ಬಿಡೋದು ಕಷ್ಟ ಅಂತ ನಿನಗೆ ಗೊತ್ತಿದೆ. ಅದಕ್ಕೋಸ್ಕರ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀಯಾ. ವೈರಾಗ್ಯವನ್ನು ಹೇಗೆ ಪಡೆಯೋದು ಅನ್ನೋದಕ್ಕೆ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀಯಾ ನೀನು ಕೃಷ್ಣ. ಹೇಗೆ? ಈ ದ್ವಿಜ ಶಾಪದ ರೂಪದಲ್ಲಿ, ಈ ಬ್ರಾಹ್ಮಣನ ಶಾಪದ ರೂಪದಲ್ಲಿ ಕೃಷ್ಣ ನೀನೇ ಬಂದಿದ್ದೀಯಾ. ನೀನೇ ಬಂದು ನನ್ನಲ್ಲಿ ವೈರಾಗ್ಯವನ್ನು ಉಂಟು ಮಾಡಿದ್ದೀಯಾ. ಅಥವಾ ಇದು ನೀನು ಮಾಡದೇ ಇದ್ದಿದ್ದರೆ ನನ್ನಷ್ಟಕ್ಕೆ ನಾನು ಈ ವೈರಾಗ್ಯವನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನೋಡಿ ಅವನ ಹೇಗೆ ಅದನ್ನು ಯೋಚನೆ ಮಾಡ್ತಾನೆ ಅನ್ನೋದು ಬಹಳ ಮುಖ್ಯ. ನಮ್ಮ ಕೆಲಸಗಳು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಶುರು ಆಗುತ್ತೆ. ಹೇಗೆ? ಯೋಚನೆಯ ಮೂಲಕ. ನಾವು ಹೇಗೆ ಯೋಚನೆ ಮಾಡ್ತೇವೆ ಅನ್ನೋದು ಬಹಳ ಮುಖ್ಯ. ಸೊ ಪರೀಕ್ಷಿತ್ ಮಹಾರಾಜ ಈ ಶಾಪವನ್ನು ಕೃಷ್ಣನ ಅನುಗ್ರಹ ಅಂತ ಸ್ವೀಕರಿಸ್ತಾನೆ. ಕೃಷ್ಣ ನನಗೆ ವೈರಾಗ್ಯವನ್ನು ಉಂಟು ಮಾಡೋದಕ್ಕೋಸ್ಕರ ಇಂತಹ ಪರಿಸ್ಥಿತಿಯನ್ನು ಉದ್ಭವ ಮಾಡಿದ್ದಾನೆ ಅಂತ ಆ ರೀತಿ ಯೋಚನೆ ಮಾಡಿ ತನ್ನ ರಾಜ್ಯಭಾರವನ್ನು, ತನ್ನ ವೈಭವಗಳನ್ನೆಲ್ಲ ಬಿಟ್ಟು ಗಂಗಾ ನದಿ ತೀರಕ್ಕೆ ಹೋಗ್ತಾನೆ. ಆಮರಣ ಅಂತ ಉಪವಾಸ ಕೈಗೊಳ್ತೇನೆ, ನಾನು ಸಾಯುವವರೆಗೆ ನಾನು ಏನು ತಿನ್ನೋದಿಲ್ಲ, ಕುಡಿಯೋದು ಇಲ್ಲ, ನೀರನ್ನು ಕೂಡ ಕುಡಿಯೋದಿಲ್ಲ ಅನ್ನುವ ಒಂದು ದೃಢ ಪ್ರತಿಜ್ಞೆಯನ್ನು ಅವನು ತಗೊಂಡು ಅಲ್ಲಿ ಗಂಗಾ ನದಿಯ ತೀರದಲ್ಲಿ ಸಾಧುಗಳೆಲ್ಲ ಇರ್ತಾರೆ, ಅವರನ್ನು ಭೇಟಿ ಮಾಡ್ತಾನೆ. ಭೇಟಿ ಮಾಡಿ ಏನು ಪ್ರಶ್ನೆ ಕೇಳ್ತಾನೆ ಅದು ಕೂಡ ಮುಖ್ಯ. ನನಗೆ ವರದಾನ ಕೊಟ್ಬಿಡಿ, ಯಾವುದೇ ಹಾವಿನಿಂದ ನನಗೆ ಸಾವು ಬರಬಾರ್ದು ಅನ್ನುವ ವರದಾನ ಕೊಡಿ ಅಂತ ಕೇಳಲಿಲ್ಲ ಪರೀಕ್ಷಿತ. ಯಾಕೆಂದರೆ ಸಾವು ನೋಡಿ, ಹುಟ್ಟು ಉಚಿತ, ಸಾವು ಖಚಿತ. ಅದು ಅಲ್ಲದೆ ನಾವು ಬೆಂಗಳೂರು ಟ್ರಾಫಿಕ್ಕಲ್ಲಿ ನಾವು ಓಡಾಡಬೇಕಾದ್ರೆ ಗ್ಯಾರಂಟಿ ಇಲ್ಲ ನಾವು ವಾಪಸ್ ಮನೆಗೆ ಬರ್ತೀವೋ, ಯಾವ ಪರಿಸ್ಥಿತಿಯಲ್ಲಿ ಬರ್ತೀವಿ ಅನ್ನೋದು ಕೂಡ ನಮ್ಗೆ ಗ್ಯಾರಂಟಿ ಇಲ್ಲ. ಸೊ ಅದಕ್ಕೆ ಸಾವು ಖಚಿತ ಅನ್ನೋದು ಬೆಂಗಳೂರು ಟ್ರಾಫಿಕ್ಗೆ ಬಹಳ ಹೇಳು ಮಾಡಿಸಿದಂತಹ ಒಂದು ಮಾತು ಅಲ್ವಾ. ಸೊ ಸಾವು ಅನ್ನೋದು ನಮಗೆ ಯಾವ ರೀತಿಯಲ್ಲಾದರೂ ಯಾವಾಗಾದರೂ ಬರಬಹುದು. ಅದನ್ನು ನಾವು ಅವಾಯ್ಡ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡೋದು ಬುದ್ಧಿವಂತನ ಅಲ್ಲ. ಅದು ಪರೀಕ್ಷಿತ್ ಮಹಾರಾಜನಿಗೆ ಗೊತ್ತಿತ್ತು. ಯಾರಿಗೆ ಈ ವೈದಿಕ ಜ್ಞಾನದ ಅರಿವು ಇರುತ್ತೋ ಅವರು ಯಾವಾಗಲೂ ಸಾವನ್ನು ಅವಾಯ್ಡ್ ಮಾಡೋಕ್ಕೆ ಅವರು ಯೋಚನೆ ಮಾಡೋದೇ ಇಲ್ಲ. ಸಾವು ಅನ್ನೋದು ಒಂದು ಎಕ್ಸಾಮ್. ಆ ಎಕ್ಸಾಮಲ್ಲಿ ನಾನು ಸರಿಯಾಗಿ ಬರೆದು ಪಾಸ್ ಆಗಬೇಕು. ಇದು ಹೇಗೆ ಮಾಡೋದು ಅನ್ನೋದು ಒಬ್ಬ ವಿವೇಕಿಯ ಮನಸ್ಸಿನಲ್ಲಿ ಇರುತ್ತೆ. ಎಕ್ಸಾಮನ್ನೇ ಅವಾಯ್ಡ್ ಮಾಡೋದು ಹೇಗೆ ಅನ್ನೋದು ಒಂದು ಒಳ್ಳೆಯ ಸ್ಟೂಡೆಂಟಿನ ಲಕ್ಷಣ ಅಲ್ಲ. ಅದು ಯಾವ ಸ್ಟೂಡೆಂಟ್ಗೆ ಎಕ್ಸಾಮ್ ಭಯ ಇರುತ್ತೆ ಅಂದರೆ ಯಾರು ಸ್ಕೂಲ್ಗೆ ಹೋಗಿರಲ್ವೋ, ಕಾಲೇಜ್ಗೆ ಹೋಗಿರಲ್ವೋ, ಓದಿರೋದೇ ಇಲ್ವೋ ಅಂಥ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಅಂದರೆ ಭಯ ಇರುತ್ತೆ. ಆದರೆ ಟೈಮ್ಗೆ ಪ್ರತಿ ದಿವಸ ಕಾಲೇಜ್ಗೆ ಹೋಗಿ ಅಂದಿನ ಪಾಠಗಳನ್ನು ಅಂದೇ ಪುನರಾವರ್ತನೆ ಮಾಡಿಕೊಂಡು ಯಾರಿರ್ತಾರೋ ಅಂತಹ ಸ್ಟೂಡೆಂಟ್ಸ್ಗೆ ಸರ್ಪ್ರೈಸ್ ಟೆಸ್ಟ್ ಕೊಟ್ಟರು ಕೂಡ ಅವರಿಗೇನು ಭಯ ಇರೋದಿಲ್ಲ. ಪರೀಕ್ಷಿತ್ ಮಹಾರಾಜ ಅಂತಹ ಭಕ್ತ, ಶುದ್ಧ ಭಕ್ತ. ಸ್ವಲ್ಪ ಮುಂದೆ ಬನ್ನಿ ಎಲ್ಲರೂ, ಜೀವನದಲ್ಲಿ ಮುಂದೆ ಬರಬೇಕಂತೆ. ಅವರೆಲ್ಲ ಅವಕಾಶ ಕೊಡ್ತಾ ಇದ್ದಾರೆ ನಮಗೆ ಮುಂದೆ ಬರೋಕ್ಕೆ. ಹಾಂ, ಸೊ ಇಲ್ಲಿ ಪರೀಕ್ಷಿತ್ ಮಹಾರಾಜ ಏನು ಮಾಡ್ತಾನೆ? ಅರಣ್ಯಂ ವಿವಿಕ್ಷತ. ತನ್ನ ರಾಜ್ಯವನ್ನು ಬಿಟ್ಟು, ವೈಭವಗಳನ್ನು ಬಿಟ್ಟು ಅರಣ್ಯಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾನೆ. ಅಧುನಾ ರಾಜರ್ಷಿಹಿ. ನೋಡಿ, ಪರೀಕ್ಷಿತ್ ಮಹಾರಾಜ ಒಂದು ರಾಜನಾಗಿದ್ದರೂ ಕೂಡ ಅವನು ಬರೀ ರಾಜನಾಗಿರಲಿಲ್ಲ, ಅವನು ರಾಜರ್ಷಿ ಆಗಿದ್ದ. ರಾಜರ್ಷಿ ಅನ್ನುವ ಪದ ಭಗವದ್ಗೀತೆಯಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ? ಎಲ್ಲಿ ಬರುತ್ತೆ? 4ನೇ ಅಧ್ಯಾಯದ ಪ್ರಾರಂಭ ಭಾಗದಲ್ಲೇ ಮೊದಲಲ್ಲೇ ಕೃಷ್ಣ ಹೇಳ್ತಾನೆ. ಏನಂತ? ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಹೇ ಅರ್ಜುನ,
ನಾನು ಈ ಭಗವದ್ಗೀತೆಯನ್ನು ನಿನಗೆ ಹೇಳುವುದಕ್ಕೂ ಮೊದಲು ನಾನು ಇನ್ನೊಬ್ಬರಿಗೆ ಹೇಳಿದ್ದೆ ಮುಂಚೆ. ಯಾರಿಗೆ ಹೇಳಿದ್ದೆ? ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಸೊ ಕೃಷ್ಣ ಹೇಳ್ತಾನೆ, ನಾನು ಮೊದಲು ಬಹಳ ಶತಮಾನಗಳ ಹಿಂದೆ ನಾನು ಈ ಭಗವದ್ಗೀತೆಯ ಜ್ಞಾನವನ್ನು ಸೂರ್ಯ ದೇವತೆಯಾದ ವಿವಸ್ವಾನನಿಗೆ ನಾನು ಬೋಧನೆಯನ್ನು ಮಾಡಿದ್ದೆ. ಆ ವಿವಸ್ವಾನ್ ಸೂರ್ಯ ಯಾರು? ಅವನು ಎಲ್ಲ ಗ್ರಹಗಳ ಅಧಿಪತಿ, ರಾಜ. ಆ ರಾಜನಿಗೆ ನಾನು ಈ ಭಗವದ್ಗೀತೆ ಜ್ಞಾನವನ್ನು ಕೊಟ್ಟೆ. ಆ ವಿವಸ್ವಾನ್ ಏನು ಮಾಡ್ದ? ಮನುವೇ ಪ್ರಾಹ, ತನ್ನ ಮಗನಾದ ವೈವಸ್ವತ ಮನು ಅಂದರೆ ಯಾರು? ಎಲ್ಲ ಮನುಜರ ಆದಿ ಅವನು. ನಾವೆಲ್ಲ ಮನುಜರು ಅಂತ ಕರ್ಕೊಳ್ತೀವಲ್ಲ. ಮನುಜ ಅಂದರೆ ಯಾರು? ಮನುವಿನಿಂದ ಜನಿಸಿದವರು ಮನುಜರು. ಈಗ ನಾವೇನು ಹೇಳ್ತೇವೆ? ಮಂಗನಿಂದ ಮಾನವ ಅಂತ ಹೇಳ್ತೀವಿ. ಕೋತಿ ಬುದ್ಧಿ ಇದೆಯಲ್ಲ ನಮಗೆ, ಅದಕ್ಕೆ ಆ ರೀತಿ ಹೇಳಿದ್ದಾರೆ. ಆದರೆ ನಾವು ಮಂಗನಿಂದ ಬಂದವರಲ್ಲ, ನಾವು ಮನುವಿನಿಂದ ಬಂದವರು. ಆದರೆ ಕೆಲವರಿಗೆ ಮಂಗ ಅಂತ ಹೇಳಿದ್ರೇ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ನಾವು ಮಂಗನಿಂದ ಬಂದಿದ್ದೇವೆ ಅಂತ ಹೇಳೋಕ್ಕೆ ಭಾಳ ಅವರು ಖುಷಿ ಪಡ್ತಾರೆ. ಆದರೆ ನಾವು ವೈದಿಕ ಸಾಹಿತ್ಯವನ್ನು ಓದಿದಾಗ ಅದು ಸುಳ್ಳು ಅಂತ ಗೊತ್ತಾಗುತ್ತೆ. ನಾವು ಮನುವಿನಿಂದ ಬರ್ತೇವೆ. ಮನು ಯಾರು? ಸೂರ್ಯನ ಮಗ. ಆ ವೈವಸ್ವತ ಅವನೇನು ಮಾಡ್ತಾನೆ? ಈ ಭಗವದ್ಗೀತೆಯ ಜ್ಞಾನದಿಂದ ಅವನು ರಾಜ್ಯಭಾರವನ್ನು ಮಾಡ್ತಾನೆ. ಅವನ ಮುಂದಿನ ಪೀಳಿಗೆಯಾದ ಇಕ್ಷ್ವಾಕು ಮಹಾರಾಜನಿಗೆ ಈ ಭಗವದ್ಗೀತೆಯ ಜ್ಞಾನವನ್ನು ಅವನು ಬೋಧಿಸ್ತಾನೆ. ನೋಡಿ, ಇದು ಪರಂಪರೆ ಅಂತ ಅರ್ಥ. ಇದು ರಾಜರ್ಷಿ ಪರಂಪರೆ. ಅಂದರೆ ಮೊದಲು ಭಗವಂತ ಕೃಷ್ಣ ಯಾರಿಗೆ ಕೊಡ್ತಾನೆ? ವಿವಸ್ವಾನನಿಗೆ, ಸೂರ್ಯದೇವನಿಗೆ ಕೊಡ್ತಾನೆ ಆ ಜ್ಞಾನವನ್ನು. ಆ ಸೂರ್ಯದೇವ ಏನು ಮಾಡ್ತಾನೆ? ತನ್ನ ಮಗನಾದ ಮನುವಿಗೆ, ವೈವಸ್ವತ ಮನುವಿಗೆ ಆ ಜ್ಞಾನವನ್ನು ಬೋಧನೆ ಮಾಡ್ತಾನೆ. ಆ ವೈವಸ್ವತ ಏನು ಮಾಡ್ತಾನೆ? ಇಕ್ಷ್ವಾಕು ಮಹಾರಾಜನಿಗೆ. ಇಕ್ಷ್ವಾಕು ಮಹಾರಾಜ ಯಾರು ಅಂದರೆ ಸೂರ್ಯವಂಶದ ಒಬ್ಬ ರಾಜ. ತ್ರೇತಾಯುಗದಲ್ಲಿ ರಾಮಚಂದ್ರ ಅವನು ಅವತಾರ ಮಾಡುವುದು ಈ ಸೂರ್ಯವಂಶದಲ್ಲೇ. ಆ ರಾಮಚಂದ್ರ ಅವತಾರ ಮಾಡೋಕ್ಕೂ ಮುಂಚೆನೇ ಈ ಇಕ್ಷ್ವಾಕು ಮಹಾರಾಜ ಇದ್ದ. ಆ ಇಕ್ಷ್ವಾಕು ಮಹಾರಾಜನಿಗೆ ಭಗವದ್ಗೀತೆಯ ಬಗ್ಗೆ ತಿಳಿದಿತ್ತು. ಅಂದರೆ ರಾಮಚಂದ್ರ ಅವತಾರ ಮಾಡೋಕ್ಕೂ ಮುಂಚೆನೇ ಭಗವದ್ಗೀತೆ ಈ ಪ್ರಪಂಚದಲ್ಲಿ ಇತ್ತು ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ. ಸೊ ಈ ರೀತಿ ಹೇಳಿದ ಮೇಲೆ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಅಂತ ಕೃಷ್ಣ ಹೇಳ್ತಾನೆ 4ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ. ಈ ರೀತಿಯಾಗಿ ರಾಜರ್ಷಿಗಳು ಅಂದರೆ ಯಾರು? ರಾಜರುಗಳಾಗಿದ್ದರೂ ಕೂಡ ಅವರು ಋಷಿಗಳಾಗಿ ಬಾಳ್ತಾ ಇದ್ದರು. ತಮ್ಮ ರಾಜ್ಯಾಡಳಿತವನ್ನು ಅವರು ಭಗವಂತನ ಸೇವೆಯೆಂದು ತಿಳ್ಕೊಂಡು ಅವರು ರಾಜ್ಯಭಾರ ಮಾಡ್ತಾ ಇದ್ದರು. ಅಂತಹ ರಾಜರುಗಳಿಗೆ ನಾನು ಈ ಭಗವದ್ಗೀತೆಯ ಜ್ಞಾನವನ್ನು ಕೊಟ್ಟಿದ್ದೇನೆ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ಇದರ ಅರ್ಥ ಏನು ಅಂದರೆ, ಯಾರು ಜನನಾಯಕರಾಗಕ್ಕೆ ಇಷ್ಟಪಡ್ತಾರೋ ಅವರಿಗೆ ಕಂಪಲ್ಸರಿ ಭಗವದ್ಗೀತೆ ಜ್ಞಾನ ಇರಲೇಬೇಕು ಅನ್ನೋದು. ಭಗವದ್ಗೀತೆಯ ಜ್ಞಾನ ಇಲ್ಲದೇ ಇದ್ದರೆ ಅವನು ಜನನಾಯಕ ಆಗೋಕ್ಕೆ ನಾಲಾಯಕ್ ಅಂತ ಅರ್ಥ. ಅವನಿಗೆ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ವೋಟ್ ಖರೀದಿ ಮಾಡ್ತಾ ಇದ್ದಾರಲ್ಲ. ಇವಾಗ ಬಿಹಾರದಲ್ಲಿ ಎಲೆಕ್ಷನ್ಸ್ ಆಯಿತು, ಇವಾಗಲೇ ಏನೇನೆಲ್ಲ ನಡೀತು. ಅವರು ಕೊಟ್ಟರು, ಇವ್ರು ಕೊಟ್ಟರು, 10,000 ಪ್ರತಿಯೊಬ್ಬರ ಖಾತೆಗೆ ಬಂತು ಎಲೆಕ್ಷನ್ 4 ದಿವಸ ಮುಂಚೆ. ಸೊ ಅದಕ್ಕೆ ವಿರೋಧ ಪಕ್ಷದವರು ಈಗ ಅವರು ಕಟಾಕ್ಷ ಮಾಡ್ತಾ ಇದ್ದಾರೆ. ಏನು, ನೀವೆಲ್ಲ ದುಡ್ಡನ್ನು ಕೊಟ್ಟು ಓಟನ್ನು ಖರೀದಿ ಮಾಡಿದ್ದೀರಾ ಅಂತ ದೊಡ್ಡ ದೊಡ್ಡ ಡಿಬೇಟ್ಗಳು ನಡೀತಾ ಇದ್ದಾವೆ. ಅಂದರೆ ಇಂದಿನ ಪರಿಸ್ಥಿತಿಗೆ ಹೇಗೆ ನಾವು ಹೋಗಿದ್ದೇವೆ? ದುಡ್ಡು ಕೊಟ್ಟು ನೀವು ಓಟನ್ನು ಹಾಕ್ಸ್ಕೊಳ್ಳೋದು ಅನ್ನೋದು ಆಗಿಬಿಟ್ಟಿದೆ ಇವತ್ತು. ನಮ್ಮ ರಾಜ್ಯದ ಪರಿಸ್ಥಿತಿನೂ ಹಾಗೇ ಇದೆ. ಗ್ಯಾರಂಟಿಗಳು ಕೊಟ್ಟು ಓಟನ್ನು ತಗೊಂಡು ಅವರು ರಾಜ್ಯ ಭಾರ ಮಾಡ್ತಾ ಇದ್ದಾರೆ. ಆದರೆ ಈಗ ಅವರು ಗ್ಯಾರಂಟಿ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದಾರಾ? ಸರಿಯಾಗಿ ಮಾಡ್ತಾ ಇಲ್ಲ. ಅದು ನಮಗೆಲ್ಲ ಗೊತ್ತಿದೆ. ಅಂದರೆ ಏನು ಇದರ ಅರ್ಥ ಅಂದರೆ, ಕಲಿಯುಗದಲ್ಲಿ ರಾಜ್ಯಭಾರ ಮಾಡುವವರಿಗೆ ಭಗವದ್ಗೀತೆಯ ಜ್ಞಾನ ಇಲ್ಲ. ಮಾನವ ಜೀವನದ ಗುರಿ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅಂಥವರು ಹೇಗೆ ರಾಜ್ಯಭಾರ ಮಾಡೋಕ್ಕೆ ಸಾಧ್ಯ? ಸೊ ಪರೀಕ್ಷಿತ್ ಮಹಾರಾಜನ ಕಾಲಕ್ಕೂ ಇಂದಿನ ಕಾಲಕ್ಕೂ ನಾವು ಕಂಪೇರ್ ಮಾಡಿದ್ರೆ ನಮಗೆ ಅರ್ಥ ಆಗುತ್ತೆ ಎಷ್ಟು ಕಲಿಯ ಪ್ರಭಾವ ಎಷ್ಟು ಮುಂದುವರಿದಿದೆ, ಎಷ್ಟು ಅಧೋಗತಿಗೆ ನಾವು ಇಳಿದಿದ್ದೇವೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇದೆ.
ಸೊ ಇಲ್ಲಿ ಈ ಪರೀಕ್ಷಿತ್ ಮಹಾರಾಜ ರಾಜರ್ಷಿ ಆಗಿರೋದ್ರಿಂದ ತಕ್ಷಣ ಅವನು ತನ್ನ ರಾಜ್ಯವನ್ನು ಬಿಟ್ಟು ಗಂಗಾ ನದಿ ತೀರಕ್ಕೆ ಬಂದು ಪ್ರಶ್ನೆಯನ್ನು ಕೇಳ್ತಾನೆ ಎಲ್ಲ ಋಷಿಗಳಿಗೆ. ಅಲ್ಲಿ ಏನಂತ ಪ್ರಶ್ನೆ ಕೇಳ್ತಾನೆ? ತಕ್ಷಣ ಸಾಯುವವರಿಗೆ, ಇನ್ನೇನು ಸತ್ತೋಗ್ಬಿಡ್ತಾ ಇದ್ದೇವೆ ಅಂತ ಅನ್ನೋವರಿಗೆ ಅವರ ಕರ್ತವ್ಯ ಏನು ಅಂತ ಕೇಳ್ತಾನೆ. ಏನು ಅವರ ಕರ್ತವ್ಯ ಅಂದರೆ ಪರೀಕ್ಷಿತ್ ಮಹಾರಾಜನಿಗೆ ಗೊತ್ತಿತ್ತು 7 ದಿನಗಳಲ್ಲಿ ಸತ್ತೋಗ್ಬಿಡ್ತಾನೆ ಅಂತ. ನಾವು ಗೊತ್ತಿಲ್ಲ, ನಮಗೆ ಎನಿ ಟೈಮ್ ಅಲ್ವಾ? ಅದು ಅಂದರೆ ಆ ಪ್ರಶ್ನೆ ನಮಗೂ ಬಹಳ ಅನ್ವಯಿಸುತ್ತೆ. ಯಾವಾಗಾದರೂ ನಮಗೆ ಕೊನೆಗಾಲ ಬರಬಹುದು. ಅಂಥವರಿಗೆ ಏನು ಅವನ ಕಾರ್ಯ, ತಕ್ಷಣ ಕರ್ತವ್ಯ ಏನು ಅಂತ. ಆಗ ಎಲ್ಲ ಋಷಿಮುನಿಗಳು ಒಂದು ಸಮ್ಮತಕ್ಕೆ ಬರ್ತಾರೆ. ಏನಂದರೆ, ನೀನು ಒಂದು ಜಾಗದಲ್ಲಿ ಕುಳಿತುಕೊಂಡು ಭಾಗವತನ ಕೇಳಬೇಕು, ಕೃಷ್ಣನ ಬಗ್ಗೆ ಕೇಳಬೇಕು. ಕೃಷ್ಣನ ಬಗ್ಗೆ ಕೇಳಿದರೆ ಏನಾಗುತ್ತೆ? ಶೋಕ ಮೋಹ ಭಯ ಅಪಹ ಅಂತ ಹೇಳ್ತಾರೆ. ಮೂರು ಕಷ್ಟಗಳಿಂದ, 3 ತೊಂದರೆಗಳಿಂದ ತಕ್ಷಣ ನಾವು ಪಾರಾಗಬಹುದು ಕೃಷ್ಣನ ಬಗ್ಗೆ ನಾವು ಕೇಳಿದರೆ ಸರಿಯಾಗಿ. ಏನು ಆ 3 ತೊಂದರೆಗಳು? ಶೋಕ ಅಂದರೆ ಏನು? ದುಃಖ. ಇಲ್ಲಿ ಈ ಪ್ರಪಂಚದಲ್ಲಿ ಯಾರಾದರೂ ದುಃಖ ಇಲ್ಲದೆ ಇರೋರು ಇದ್ದಾರಾ? ಆ ಬುದ್ಧನ ಕತೆ ಗೊತ್ತಿದೆಯಲ್ಲ ನಮಗೆ, ಸಾವಿಲ್ಲದ ಮನೆಯಿಂದ ಸಾಸಿವೆಯ ತಾರವ್ವ ಅಂತ. ಯಾರಾದರೂ ಇದ್ದಾರಾ? ಸಾವಿಲ್ಲದೆ ಇರುವ ಮನೆ ಯಾವುದಾದ್ರೂ ಇದೆಯಾ? ಇಲ್ಲ. ಅಂದರೆ ದುಃಖ ಅನ್ನೋದು ಎಲ್ಲರಿಗೂ ಇದ್ದಿದ್ದೇ. ಅದಕ್ಕೆ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ? ನಾವಿರುವ ಮನೆಯ ಹೆಸರೇನು? ದುಃಖಾಲಯಂ. ಎಲ್ಲರೂ ಮನೆ ಕಟ್ಟಿದ ಮೇಲೆ ಹೆಸರಿಡ್ತಾರಲ್ಲ ಮನೆಗೆ, ಏನಂತ ಇಡ್ತಾರೆ? ಭಕ್ತರಾದರೆ ಕೃಷ್ಣ ನಿಲಯ, ರಾಧಾಕೃಷ್ಣ ನಿಲಯ, ನರಸಿಂಹ ನಿಲಯ, ಈ ರೀತಿ ಇಡ್ತಾರೆ. ಆದರೆ ಕೃಷ್ಣ ಈ ಮನೆ ಕಟ್ಟಿದ ಮೇಲೆ ಏನಂತ ಹೆಸರಿಟ್ಟಿದ್ದಾನೆ? ದುಃಖಾಲಯ. ನಾವು ದುಃಖಾಲಯದಲ್ಲಿ ಇರೋದು, ಆದರೆ ನಾವು ಸುಖವನ್ನೇ ಬಯಸ್ತೇವೆ. ಅಂದರೆ ನಾವು ರಾಂಗ್ ಪ್ಲೇಸಲ್ಲಿ ಸುಖವನ್ನು ಬಯಸ್ತಾ ಇದ್ದೇವೆ. ಈಗ ನಾವು ಹಿಮಾಲಯಕ್ಕೆ ಹೋದರೆ, ಹಿಮಾಲಯ ಅಂದರೆ ಏನು? ಆಲಯ ಅಂದರೆ ಮನೆ, ಹಿಮ ಅಂದರೆ ಏನು? ಮಂಜುವಿನ ಮನೆ. ಅದು ಮಂಜು ಅನ್ನೋ ಮನುಷ್ಯನ ವ್ಯಕ್ತಿಯ ಹೆಸರಲ್ಲ ಅದು. ಮಂಜು ಅಂದರೆ ಏನು? ಐಸ್ ಗಡ್ಡೆ, ಸ್ನೋ. ಎಲ್ಲಿ ಮಂಜು ಹೆಚ್ಚಿದೆಯೋ ಅದು ಹಿಮಾಲಯ ಅಂತ ಹೆಸರು. ಆ ಹಿಮಾಲಯಕ್ಕೆ ಹೋಗ್ಬಿಟ್ಟು ನಾವು ಕಂಪ್ಲೇಂಟ್ ಮಾಡಿದ್ರೆ, ಇದೇನಪ್ಪ ಇಷ್ಟು ಚಳಿಯಾಗಿದೆ, ಎಷ್ಟು ಕೋಲ್ಡ್ ಆಗಿದೆಯಲ್ಲ ಇದು. ಅರೆ, ನಿನ್ನ ಯಾರು ಹಿಮಾಲಯಕ್ಕೆ ಹೋಗಕ್ಕೆ ಹೇಳಿದ್ರು? ಹಿಮಾಲಯ ಅಂದರೆ ಹಾಗೆ ಇರುತ್ತೆ, ಕೋಲ್ಡಾಗೇ ಇರುತ್ತೆ ಅಲ್ವಾ? ಹಿಮಾಲಯಕ್ಕೆ ಹೋಗ್ಬಿಟ್ಟು ಉಷ್ಣತೆಯಿಂದ ಕೂಡಿರಬೇಕು ಅಂತ ನಾವು ಅಂದ್ಕೊಂಡ್ರೆ ಅದು ನಮ್ಮ ಮೂರ್ಖತನ. ಅದಕ್ಕೆ ನಾವು ಕೃಷ್ಣ ಹೇಳ್ಬಿಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ, ಇದು ದುಃಖಾಲಯ. ನಾವಿರುವ ಪ್ರಪಂಚದ ಹೆಸರೇ ದುಃಖಾಲಯ. ಆ ದುಃಖಾಲಯವನ್ನು ನಾವು ಆರ್ಟಿಫಿಷಿಯಲ್ ಆಗಿ ನಾವು ಸುಖಾಲಯವನ್ನು ಮಾಡಬಹುದು ಅಂತ ನಾವು ಅಂದ್ಕೊಂಡಿದ್ದೇವೆ. ಅದು ನಮ್ಮ ಮೂರ್ಖತನ ಅಂತ ಭಗವಂತ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಸೊ ನಾವು ಏನು ಮಾಡಬೇಕು? ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದಿರುವುದು ಸುಮ್ಮನೆ. ನಾವಿಲ್ಲಿ ಬಂದಿರೋದು ಸುಮ್ಮನೆ ಅಂದರೆ ಇದು ನಮ್ಮ ನಿಜವಾದ ಮನೆ ಅಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಹೇಗೆ ಅರ್ಥ ಆಗುತ್ತೆ? ಭಗವದ್ಗೀತೆ ಭಾಗವತವನ್ನು ಶ್ರವಣ ಮಾಡಿದಾಗ, ಕೇಳಿದಾಗ, ಭಾಗವತದ ಜ್ಞಾನವನ್ನು ಪಡೆದಾಗ ನಮಗೆ ಅರ್ಥ ಆಗುತ್ತೆ. ಒಂದು ದಿವಸ ನಾನು ಇಲ್ಲಿರುವುದನ್ನೆಲ್ಲ ನಾನು ಬಿಟ್ಟು ಹೋಗಬೇಕು, ಅದಕ್ಕೆ ನಾನು ಪ್ರಿಪೇರ್ ಆಗಬೇಕು. ಇದೇ ಮನುಷ್ಯ ಜನ್ಮದ ನಿಜವಾದ ಗುರಿ. ಮನುಷ್ಯ ಜನ್ಮದ ಗುರಿ ಏನು? ನಾನು ಇಲ್ಲೇ ಸೆಟ್ಲ್ ಆಗಿಬಿಡಬೇಕು, ನಾನು ಕೋಟ್ಯಾಂತರ ನಾನು ಇಲ್ಲಿ ಆಸ್ತಿ ಮಾಡಿಬಿಟ್ಟು ನನ್ನ ಮಕ್ಕಳಿಗೆ, ಮರಿ ಮಕ್ಕಳಿಗೆ ನಾನು ಆಸ್ತಿಯನ್ನು ಮಾಡಬೇಕು. ಇದು ಜೀವನದ ಗುರಿ ಅಲ್ಲ. ಇದೆಲ್ಲ ಜೀವನದ ಗುರಿ. ಜೀವನದ ಗುರಿ ಏನು ಅಂದರೆ ಫೈನಲ್ ಎಕ್ಸಾಮ್ ಬರುತ್ತಲ್ಲ, ಸರ್ಪ್ರೈಸ್ ಎಕ್ಸಾಮ್, ಅದಕ್ಕೆ ನಾನು ಹೇಗೆ ಪ್ರಿಪೇರ್ ಆಗಬೇಕು. ಮತ್ತು ನಾವು ಎಕ್ಸಾಮ್ ಪ್ರಿಪೇರ್ ಆಗಬೇಕು ಅಂದರೆ ಸಿಲೆಬಸ್ ಇರಬೇಕಲ್ಲ ನಮಗೆ. ಸಿಲೆಬಸ್ ಅಂದರೆ ಏನು? ಯಾವ ಪಠ್ಯಪುಸ್ತಕ, ಯಾವ ಪಠ್ಯದ ಆಧಾರವಾಗಿ ಪ್ರಶ್ನೆಗಳು ಬರುತ್ತೆ ಎಕ್ಸಾಮಲ್ಲಿ ಅಂತ ನಮಗೆ ಗೊತ್ತಿರಬೇಕಲ್ವಾ? ನಾಳೆ ಮ್ಯಾಥ್ಸ್ ಎಕ್ಸಾಮ್ ಆದರೆ ನೀವು ಕೆಮಿಸ್ಟ್ರಿ ಓದ್ಕೊಂಡು ಕೂತ್ಕೊಂಡ್ರೆ ಏನಾದರೂ ಪ್ರಯೋಜನ ಇದೆಯಾ? ನಾಳೆ ಎಕ್ಸಾಮ್ ಇರೋದು ಮ್ಯಾಥ್ಸ್, ಅದಕ್ಕೆ ಮ್ಯಾಥ್ಸ್ ಪ್ರಿಪೇರ್ ಆಗಬೇಕು. ಸೊ ಸಿಲೆಬಸ್ ಏನು, ಎಕ್ಸಾಮ್ ಯಾವುದರ ಮೇಲೆ ಇರುತ್ತೆ ಅನ್ನೋದು ಕೂಡ ನಮಗೆ ಮುಖ್ಯವಾಗಿ ಗೊತ್ತಿರಬೇಕು. ಸೊ ಈ ಫೈನಲ್ ಎಕ್ಸಾಮ್ ಇದೆಯಲ್ಲ, ಸಾವು ಅನ್ನುವ ಎಕ್ಸಾಮ್, ಅದಕ್ಕೆ ಏನು ಸಿಲೆಬಸ್ ಏನು ಸಿಲೆಬಸ್? ಒಂದೇ ಲೈನ್ ಸಿಲೆಬಸ್ ಅದು. ನೀವು ಯಾವುದಾದ್ರೂ ಎಕ್ಸಾಮಲ್ಲಿ ಒಂದೇ ಲೈನ್ ಸಿಲೆಬಸ್ ನೋಡಿದ್ದೀರಾ, ಕೇಳಿದ್ದೀರಾ? ಇದರಲ್ಲಿ ಒಂದೇ ಒಂದು ಲೈನ್ ಸಿಲೆಬಸ್, ಅದು ಭಾಗವತದಲ್ಲಿ ಹೇಳಿದ್ದಾರೆ.
ಅಂತೆ ನಾರಾಯಣ ಸ್ಮೃತಿ. ಏನು? ಅಂತೆ ನಾರಾಯಣ ಸ್ಮೃತಿ. ನೀವು ಫೈನಲ್ ಎಕ್ಸಾಮಲ್ಲಿ ನೀವು ಹೈ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕು ಅಂದರೆ ಈ ಒಂದು ಸಿಲೆಬಸ್ಸನ್ನು ನೀವು ತಿಳ್ಕೊಬೇಕು. ಕಡೆಯ ಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು ಅಂತ. ಇದನ್ನೇ 8ನೇ ಅಧ್ಯಾಯದಲ್ಲೂ ಕೂಡ ಕೃಷ್ಣ ಹೇಳಿರೋದು. ಭಗವದ್ಧಾಮದ ಪ್ರಾಪ್ತಿ ಹೇಗೆ ಆಗುತ್ತೆ? ಭಗವಂತನ ಸ್ಮರಣೆ ಮಾಡಬೇಕು. ಯಾವಾಗ ಸ್ಮರಣೆ ಮಾಡಬೇಕು? ನಮ್ಮ ದೇಹವನ್ನು ಬಿಡುವಾಗ ಸ್ಮರಣೆ ಮಾಡಬೇಕು. ಅದು ಆಗುತ್ತಾ? ಆಗಬೇಕು ಅಂತ ಹೇಳ್ತಾ ಇರೋದು. ಆಗಲ್ಲ ಅಂತ ಹೇಳಿಬಿಟ್ರೆ ಹೆಂಗೆ? ಅದಕ್ಕೆ ನಾವು ಪ್ರಿಪೇರ್ ಆಗಬೇಕಲ್ವಾ? ನೋಡಿ, ಒಂದೇ ಲೈನ್ ಸಿಲೆಬಸ್ಸು. ಭಗವಂತನ ನಾಮಸ್ಮರಣೆ ಮಾಡಬೇಕು, ಕಡೆ ಕಾಲದಲ್ಲಿ ಪ್ರಾಣ ಬಿಡಬೇಕು. ಆಗ ಮಾಡಿದ್ರೆ ನಾವು ಕೃಷ್ಣನ ಹತ್ರ ಹೋಗ್ತೀವಿ ಡೈರೆಕ್ಟ್. ಆಯಿತಾ? ಮತ್ತೆ ಪುನರಪಿ ಜನನಂ ಅದೆಲ್ಲ ಇರೋದಿಲ್ಲ. ಸೊ ಅದಕ್ಕೆ ಹೇಗೆ ನಾವು ಪ್ರಿಪೇರ್ ಆಗಬೇಕು ಅಂದರೆ, ನಮ್ಮ ದೇಹ ಮತ್ತು ಮನಸ್ಸು ಒಳ್ಳೆಯ ಸ್ಥಿತಿಯಲ್ಲಿ ಇರುವಾಗ ಭಗವಂತನನ್ನು ಸ್ಮರಣೆ ಮಾಡಬೇಕು. ನಮ್ಮ ದೇಹ ಪರಿಸ್ಥಿತಿ ಈಗ ಚೆನ್ನಾಗಿದೆ ಅಲ್ವಾ? ನಮಗೆ ಹೆಲ್ತ್ ಚೆನ್ನಾಗಿ, ಆರೋಗ್ಯ ಚೆನ್ನಾಗಿದೆ, ಮಾನಸಿಕ ಪರಿಸ್ಥಿತಿ ಕೂಡ ಚೆನ್ನಾಗಿದೆ. ಸಾವಿನ ಟೈಮಲ್ಲಿ ಹೇಗಿರುತ್ತೋ ನಮಗೆ ಗೊತ್ತೇ ಇಲ್ಲ. ಎಷ್ಟು ಟ್ಯೂಬ್ಗಳು ಹಾಕಿರ್ತಾರೋ, ಎಲ್ಲಿರ್ತಾವೋ ಗೊತ್ತೇ ಇಲ್ಲ ನಮಗೆ. ಈಗ ಚೆನ್ನಾಗಿದೆ ಪರಿಸ್ಥಿತಿ. ಅದಕ್ಕೋಸ್ಕರ ಈಗ ನಾವು ಅಭ್ಯಾಸ ಮಾಡ್ಕೋಬೇಕು ಭಗವಂತನ ನಾಮಸ್ಮರಣೆ ಮಾಡೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ ಭಗವಂತ ನನಗೆ ಬುದ್ಧಿ ಚೆನ್ನಾಗಿ ಕೊಟ್ಟಿದ್ದೀಯಾ, ನನ್ನ ದೇಹದ ಪರಿಸ್ಥಿತಿ ಕೂಡ ಚೆನ್ನಾಗಿದೆ, ಮನಸ್ಸು ಕೂಡ ಸ್ಥಿಮಿತವಾಗಿದೆ. ಈಗ ಆದಷ್ಟು ಸಾಧ್ಯ ನಾನು ಹೆಚ್ಚು ನಿನ್ನ ನಾಮಸ್ಮರಣೆಯನ್ನು ಮಾಡ್ತೀನಿ ಅಂತ ನಾವು ಮಾಡಬೇಕು. ಆಗ ಮಾಡಿದಾಗ ಏನಾಗುತ್ತೆ? ಭಗವಂತನ ಅನುಗ್ರಹದಿಂದ ಅವನನ್ನು ನಾವು ನೆನೆಸ್ಕೊಳ್ಬಹುದು ಕಡೆ ಕಾಲದಲ್ಲಿ. ಇನ್ನೊಂದು ಏನು ಗೊತ್ತಾ? ವರಾಹ ಪುರಾಣದಲ್ಲಿ ಒಂದು ಮಾತು ಬರುತ್ತೆ. ವರಾಹ ಪುರಾಣ ಏನು ಅಂದರೆ, ಭಗವಂತ ವರಾಹಾವತಾರದಲ್ಲಿ ಭೂದೇವಿಯ ಜೊತೆ ನಡೆದ ಸಂಭಾಷಣೆ ಅದು. ಭೂದೇವಿ ಪ್ರಶ್ನೆಗಳನ್ನು ಕೇಳ್ತಾಳೆ, ವರಾಹ ದೇವರು ಉತ್ತರವನ್ನು ಕೊಡ್ತಾರೆ. ಇದರಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಭೂದೇವಿ. ನಿನ್ನ ಭಕ್ತರು ಸದಾ ನಿನ್ನ ಚಿಂತನೆಯಲ್ಲೇ ಇರ್ತಾರೆ, ಅವರು ಯಾವಾಗಲೂ ನಿನ್ನ ನಾಮಸ್ಮರಣೆಯನ್ನೇ ಮಾಡ್ತಾ ಇರ್ತಾರೆ. ಕಡೆ ಕಾಲದಲ್ಲಿ ನಿನ್ನ ನಾಮಸ್ಮರಣೆಯನ್ನು ಮಾಡಿ ಅವರು ದೇಹವನ್ನು ಬಿಟ್ಟರೆ ಅವರು ನಿನ್ನ ಬಳಿ ಬರ್ತಾರೆ ಅಂತ ನೀನೇ ಹೇಳಿದ್ದೀಯ. ಆದರೆ ಒಂದು ವೇಳೆ ನಿನ್ನ ಭಕ್ತರು ಪೂರ್ತಿ ಜೀವನ ನಿನ್ನ ಭಕ್ತಿ ಸೇವೆಯಲ್ಲೇ ತೊಡಗಿದ್ದಾರೆ, ಆದರೆ ಕಡೆ ಕಾಲದಲ್ಲಿ ಯಾವುದೋ ಒಂದು ಕಾರಣದಿಂದ ನಿನ್ನ ಸ್ಮರಣೆ ಮಾಡದೇ ಇದ್ದರೆ ಏನಾಗುತ್ತೆ ಅವರ ಗತಿ? ಇದನ್ನು ತಿಳ್ಕೊಳ್ಳೋದಕ್ಕೆ ನನಗೆ ಬಹಳ ಕುತೂಹಲ ಆಗಿದೆ. ಭಗವಂತ ಹೇಳು, ಇದರ ಬಗ್ಗೆ ಹೇಳು ಅಂತ. ಅಂದರೆ ಅದಕ್ಕೆ ಏನು ಹೇಳ್ತಾರೆ ವರಾಹದೇವರು, ಭಗವಂತ ಏನು ಹೇಳ್ತಾನೆ ಅಂದರೆ, ನನ್ನ ಭಕ್ತರು ಸದಾ ನನ್ನ ಸೇವೆಯಲ್ಲೇ ತೊಡಗಿರುವಂತಹವರು ಸದಾ ನನ್ನನ್ನು ಚಿಂತನೆ ಮಾಡ್ತಾ ನಾಮಸ್ಮರಣೆ ಮಾಡ್ತಾರೆ, ಸೇವೆಯನ್ನು ಮಾಡ್ತಾರೆ, ನನ್ನ ಬಗ್ಗೆ ಕೇಳ್ತಾರೆ, ಇದೆಲ್ಲ ಮಾಡ್ತಾರೆ. ಆದರೆ ಒಂದು ವೇಳೆ ಯಾವುದೋ ಒಂದು ಕಾರಣದಿಂದ ಸಾಯುವಾಗ ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗದೇ ಇದ್ದರೆ, ನೋಡಿ ಕೆಲವರು ಕೋಮಾದಲ್ಲಿರಬಹುದು, ಪ್ರಜ್ಞೆಯೇ ಇರೋದಿಲ್ಲ ಅವರಿಗೆ. ಅಂದರೆ ಅವರು ಪೂರ್ತಿ ಜೀವನದಲ್ಲಿ ಮಾಡಿರುವ ಭಕ್ತಿ ಎಲ್ಲ ವೇಸ್ಟ್ ಆಯಿತು ಅಂತ ಅರ್ಥನಾ? ಇಲ್ಲ. ಅದಕ್ಕೆ ಭಗವಂತ ಏನು ಹೇಳ್ತಾನೆ, ಒಂದು ವೇಳೆ ನನ್ನ ಭಕ್ತರು ನನ್ನನ್ನು ಸ್ಮರಣೆ ಮಾಡದೇ ಇದ್ದರೆ ನಾನು ಅವರ ಕಡೆಗಾಲದಲ್ಲಿ ಅವರನ್ನು ಸ್ಮರಣೆ ಮಾಡ್ತೇನೆ, ಮತ್ತು ನನ್ನ ಬಳಿ ಅವರನ್ನು ಕರ್ಕೊಳ್ತೇನೆ ಅಂತ. ನೋಡಿ ಎಷ್ಟು ಕರುಣಾ ಸಿಂಧು ಭಗವಂತ. ಅಂದರೆ ನಾವು ಮಾಡಿದ ಪ್ರತಿ ನಿಮಿಷದ ಭಕ್ತಿ ಸೇವೆ ಕೂಡ ಪ್ರತಿಫಲ ಇದೆ. ಭಗವಂತ ಅದನ್ನು ನೋಡ್ತಾ ಇದ್ದಾನೆ, ನೋಟಿಸ್ ಮಾಡ್ತಾ ಇದ್ದಾನೆ. ಇದು ನಮಗೆ ಬಹಳ ಚೆನ್ನಾಗಿ ತಿಳ್ಕೋಬೇಕು. ನಾವು ಬೇರೆಯವರನ್ನು ಮೆಚ್ಚಿಸೋದಕ್ಕೋಸ್ಕರ ಭಕ್ತಿ ಮಾಡಬಾರ್ದು. ಭಗವಂತ ನಮ್ಮನ್ನು ನೋಡ್ತಾ ಇದ್ದಾನೆ ಸದಾ. ನನ್ನ ಭಕ್ತಿ ಸಿನ್ಸಿಯರ್ ಆಗಿದ್ದರೆ, ಪ್ರಾಮಾಣಿಕವಾಗಿದ್ದರೆ ಭಗವಂತ ಅದಕ್ಕೆ ಸುಪ್ರೀತನಾಗ್ತಾನೆ ನೋಡ್ತಾ ಇದ್ದಾನೆ ಅನ್ನೋದು ನಮಗೆ ಗೊತ್ತಿರಬೇಕು. ಯಾರೋ ಕೇಳ್ತಾರೆ, ಪ್ರಭು ಕೇಳ್ತಾರೆ, ಅದಕ್ಕೆ ನಾನು ಜಪ ಮಾಡಬೇಕಪ್ಪ, ಅವರು ಟೆಂಪಲಲ್ಲಿ ಬಂದಾಗ ನಾನು ಜಪ ಮಾಡಬೇಕಪ್ಪ. ಇಲ್ಲ, ಆ ಥರ ಅಲ್ಲ. ಇನ್ನೊಬ್ಬರು ನೋಡ್ತಾರೆ ಅನ್ನೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಭಗವಂತ ನೋಡ್ತಾ ಇದ್ದಾನೆ, ನಮ್ಮ ಗುರುಗಳು ನೋಡ್ತಾ ಇದ್ದಾರೆ, ಪ್ರಭುಪಾದರು ನೋಡ್ತಾ ಇದ್ದಾರೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು. ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ, ನಿಜವಾದ ವಿಪತ್ತು ಯಾವುದು, ನಿಜವಾದ ಸಂಪತ್ತು ಯಾವುದು ಅಂತ.
ಈಗ ನಾವು ಯಾರಾದರೂ ಕೇಳಿದ್ರೆ ನಿಜವಾದ ವಿಪತ್ತು ಯಾವುದು? ನನ್ನೆಲ್ಲ ಆಸ್ತಿ ಪಾಸ್ತಿ ಹೋದರೆ ಅದು ನಿಜವಾದ ವಿಪತ್ತು. ನಿಜವಾದ ಸಂಪತ್ತು ಯಾವುದು? ನನಗೆ 10 ಕೋಟಿ ಲಾಟ್ರಿ ಬಂದರೆ ಅದು ನಿಜವಾದ ಸಂಪತ್ತು ಅಂತ ನಾವು ತಿಳ್ಕೊತೀವಿ. ಆದರೆ ಮಹಾಭಾರತದಲ್ಲಿ ಏನು ಹೇಳಿದ್ದಾರೆ ಅಂದರೆ, ವಿಪದೋ ನೈವ ವಿಪದಃ ಸಂಪದೋ ನೈವ ಸಂಪದಃ. ವಿಪತ್ತು ಅನ್ನೋದು ನಿಜವಾದ ವಿಪತ್ತಲ್ಲ, ಸಂಪತ್ತು ಅನ್ನೋದು ನಿಜವಾದ ಸಂಪತ್ತೇ ಅಲ್ಲ. ಯಾವುದು ನಿಜವಾದ ವಿಪತ್ತು? ವಿಸ್ಮರಣಂ ವಿಷ್ಣು. ವಿಪದ್ ವಿಸ್ಮರಣಂ ವಿಷ್ಣು. ನಿಜವಾದ ವಿಪತ್ತು ಯಾವುದು? ವಿಷ್ಣುವನ್ನು ಮರೆಯುವುದೇ ನಿಜವಾದ ವಿಪತ್ತು. ಮತ್ತು ನಿಜವಾದ ಸಂಪತ್ತು ಯಾವುದು? ಸಂಪನ್ನಾರಾಯಣೋ ಸ್ಮೃತಿ. ಭಗವಂತನ ಸ್ಮರಣೆ ಮಾಡೋದು ನಿಜವಾದ ಸಂಪತ್ತು. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಎರಡೇ ಲೈನಲ್ಲಿ ಹೇಳಿಬಿಟ್ಟಿದ್ದಾರೆ. ನಿಜವಾದ ವಿಪತ್ತು ಯಾವುದು, ನಿಜವಾದ ಸಂಪತ್ತು ಯಾವುದು. ಸೊ ನಮಗೆ ನಾವು ಸಂಪತ್ತನ್ನು ಹೊಂದಿದ್ದೇವಾ ಅಥವಾ ವಿಪತ್ತಿಗೆ ಒಳಗಾಗಿದ್ದೇವಾ ಅಂತ ನಮಗೆ ನಾವೇ ಟೆಸ್ಟ್ ಮಾಡ್ಕೋಬೋದು. ನಾವು ಭಗವಂತನನ್ನು ಮರ್ತೋಗ್ಬಿಟ್ಟಿದ್ರೆ ಅದೇ ನಿಜವಾದ ವಿಪತ್ತು. ಭಗವಂತನನ್ನು ಯಾವಾಗಲೂ ನಾವು ಸ್ಮರಣೆ ಮಾಡಿಕೊಂಡಿದ್ದರೆ, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾ ಇದ್ದರೆ ಅದು ನಮಗೆ ನಿಜವಾದ ಸಂಪತ್ತು. ಇದು ನಮಗೆ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಪರೀಕ್ಷಿತ್ ಮಹಾರಾಜನಿಗೆ ಎಲ್ಲ ಭಕ್ತರು ನೀಡಿದ ಸಲಹೆ ಏನು ಅಂದರೆ, ನೀನಿಲ್ಲಿ ಕೂತ್ಬಿಟ್ಟು ನೀನು ಭಗವಂತನ ಬಗ್ಗೆ ಕೇಳಬೇಕು, ಭಗವಂತನಲ್ಲಿ ನಿನ್ನ ಮನಸ್ಸನ್ನು ಇಡಬೇಕು. ಆ ಕಡೆಯ ಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಿ ನೀನು ಪ್ರಾಣವನ್ನು ಬಿಟ್ಟರೆ ನಿನಗೆ ಭಗವಂತನ ಸಾನ್ನಿಧ್ಯ ಸಿಗುತ್ತೆ, ನಿನ್ನ ಜೀವನ ಸಕ್ಸಸ್ ಆಗುತ್ತೆ ಅನ್ನೋದು ಎಲ್ಲರೂ ಕೊಟ್ಟಿರುವ ಸಲಹೆ. ಸೊ ಅದಕ್ಕೋಸ್ಕರ ಚಕ್ರವರ್ತಿ ಬೃಹತ್ ಶ್ರವಾಹ. ಎಂತಹ ಚಕ್ರವರ್ತಿ ಇವನು? ಮಹಾರಾಜ ಪರೀಕ್ಷಿತ ಅಂದರೆ ಬೃಹತ್ ಶ್ರವಾಹ, ಬಹಳ ಕೀರ್ತಿಶಾಲಿ ಆದವನು ಅಂತ. ನಿಜವಾದ ಕೀರ್ತಿ ಏನು ಅನ್ನೋದು ಕೂಡ ಪ್ರಭುಪಾದರ ಒಂದು ಜಾಗದಲ್ಲಿ ಹೇಳ್ತಾರೆ. ನೋಡಿ, ನಾವು ನಮ್ಮ ಹಿಸ್ಟ್ರಿ ಬುಕ್ಸ್, ಇತಿಹಾಸದಲ್ಲಿ ಅನೇಕ ರಾಜರುಗಳ ಬಗ್ಗೆ ಓದಿದ್ದೇವೆ ಅಲ್ವಾ? ಇಂತಹ ರಾಜ ಇಂತಹ ದೊಡ್ಡ ರಾಜ್ಯವನ್ನು ಆಳ್ತಾ ಇದ್ದ, ಇಂತಹ ದೊಡ್ಡ ತಾಜ್ ಮಹಲನ್ನು ಕಟ್ಟಿಸಿದ್ದಾನವನು, ಇಂತಹ ದೊಡ್ಡದು ಮಾಡಿದ್ದಾನೆ, ಇಂಥ ಕೆಲಸ ಮಾಡಿದ್ದಾನೆ ಅಂತ ನಾವೆಲ್ಲ ತಿಳ್ಕೊತಾ ಇರ್ತೀವಿ. ಆದರೆ ಅಂತಹವರ ಕೀರ್ತಿ ಎಷ್ಟು ಕಾಲಗಳ ಜನ ನೆನೆಸ್ಕೊಳ್ತಾರೆ? 1000 ವರ್ಷ, 2000 ವರ್ಷ. ಆಮೇಲೆ ಅವನು ಕಟ್ಟಿಸಿರೋ ಬಿಲ್ಡಿಂಗೇ ಬಿದ್ದೋಗ್ಬಿಟ್ರೆ ಅವನ ಬಗ್ಗೆ ಏನು ಯೋಚನೆ ಮಾಡೋದಿಲ್ಲ, ಮರ್ತೋಗ್ಬಿಡ್ತಾರೆ ಅಲ್ವಾ? ಆದರೆ ನಿಜವಾದ ಕೀರ್ತಿಶಾಲಿ ಯಾರು ಅಂದರೆ ಭಗವಂತನ ಶುದ್ಧ ಭಕ್ತರು ನಿಜವಾದ ಕೀರ್ತಿಶಾಲಿಗಳು. ಯಾಕೆ? ಒಂದು ಉದಾಹರಣೆ. ನಾವು ಪ್ರತಿ ದಿವಸ ನರಸಿಂಹ ಆರತಿಯನ್ನು ಆಡ್ತೇವೆ. ನಮಸ್ತೆ ನರಸಿಂಹಾಯ. 2ನೇ ಲೈನ್ ಏನು? ಪ್ರಹ್ಲಾದ. ನೋಡಿ, ಪ್ರಹ್ಲಾದಾಹ್ಲಾದದಾಯಿನೇ. ನಾವು ಎಷ್ಟು ಕಾಲಗಳ ಭಗವಂತನ ನರಸಿಂಹದೇವನ ಬಗ್ಗೆ ಎಷ್ಟು ಕಾಲದವರೆಗೆ ಜನ ನೆನೆಸ್ಕೊಳ್ತಾರೋ ಅಷ್ಟು ಕಾಲದವರೆಗೆ ಪ್ರಹ್ಲಾದನ ಬಗ್ಗೆ ಕೂಡ ನೆನೆಸ್ಕೊಳ್ತಾರೆ. ನೋಡಿ, ಪ್ರಹ್ಲಾದ 5 ವರ್ಷದ ಬಾಲಕನಾಗಿದ್ದಾಗ ಅವನು ಭಗವಂತನ ಸೇವೆಯಲ್ಲಿ ತೊಡಕೊಂಡು ದೃಢತೆ, ನಮ್ಮ ಮನಸ್ಸು ಹೇಗೆ ದೃಢವಾಗಿ ಭಕ್ತಿ ಸೇವೆಯಲ್ಲಿ ನೆಲೆಸಬೇಕು ಅನ್ನೋದ್ರ ಬಗ್ಗೆ ನಮಗೆ ಹೇಳಿಕೊಟ್ಟ ಪ್ರಹ್ಲಾದ ಅಲ್ವಾ? ಅವನು ಎಷ್ಟೇ ರೀತಿಯ ಕಷ್ಟಗಳಿಂದ ಅವನು ಒಳಗಾಕೊಂಡಿದ್ದರೂ ಕೂಡ ಅವನು ಭಗವಂತನನ್ನು ಮರೀಲಿಲ್ಲ. ಸದಾ ಭಗವಂತನ ಬಗ್ಗೆ ಯೋಚನೆ ಮಾಡ್ತಾ ಇದ್ದ, ಭಗವಂತನ ನಾಮಸ್ಮರಣೆಯನ್ನೇ ಮಾಡ್ತಾ ಇದ್ದ ಅಲ್ವಾ ಪ್ರಹ್ಲಾದ. ಹಿರಣ್ಯಕಶಿಪು ಹೇಳ್ತಾನೆ, ಅವನ ತಂದೆ ರಾಜ ಭಟ್ರಿಗೆ ಆರ್ಡರ್ ಮಾಡ್ತಾನೆ, ಈ ಹುಡುಗ ನನ್ನ ಮಾತು ಕೇಳ್ತಾ ಇಲ್ಲ, ನಮ್ಮ ವಂಶವನ್ನು ನಾಶ ಮಾಡೋದಕ್ಕೋಸ್ಕರ ಹುಟ್ಟಿದ್ದಾನೆ ಇವನು ಹುಡುಗ. ಏನು ಮಾಡಬೇಕು ನೀವು? ಶತ್ರುಗಳ ಭಕ್ತಿ ಮಾಡ್ತಾ ಇದ್ದಾನೆ ಇವನು, ನೀವು ಹೋಗ್ಬಿಟ್ಟು ಸಮುದ್ರದಲ್ಲಿ ಬಿಸಾಕ್ಬಿಡಿ ಅಂತ. ಅವ ಏನು ಮಾಡ್ತಾನೆ, ರಾಜಭಟ್ರು ಸರಿ ಅಂತ ಹೇಳ್ಬಿಟ್ಟು ಸಮುದ್ರದಲ್ಲಿ ಬಿಸಾಕಕ್ಕೆ ಹೋಗ್ತಾರೆ. ಆಗಲೂ ಕೂಡ ಪ್ರಹ್ಲಾದ್ ಮಹಾರಾಜ ಯಾವಾಗಲೂ ಭಗವಂತನ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಭಗವಂತನ ನಾಮಸ್ಮರಣೆಯನ್ನೇ ಮಾಡ್ತಾ ಇರ್ತಾನೆ. ಮತ್ತು ಇನ್ನೊಂದು ಕಡೆ ನೀನು ಇವನಿಗೆ ವಿಷವನ್ನು ಕೊಟ್ಟು ನೀನು ಸಾಯಿಸಿಬಿಡು ಅಂತ ಹೆಂಡತಿಗೆ ಹೇಳ್ತಾನೆ ಅವನು. ಆ ವಿಷವನ್ನು ಕುಡಿಯುವಾಗಲೂ ಕೂಡ ಓಂ ನಮೋ ಭಗವತೆ ಭಗವಂತನನ್ನೇ ನೆನೆಸ್ಕೊಳ್ತಾನೆ ಯಾವಾಗಲೂ. ಭಗವಂತನಿಂದ ನಮಗೆ ಈ ಪ್ರಹ್ಲಾದನಿಂದ ನಮಗೆ ಏನು ಬರುವ ಒಂದು ಲೆಸನ್ ಏನು ಅಂದರೆ, ಭಕ್ತಿಯಲ್ಲಿ ದೃಢತೆ ಇದ್ದರೆ ಭಗವಂತನ ಅನುಗ್ರಹ ಖಂಡಿತವಾಗಲೂ ಆಗುತ್ತೆ. ದೃಢತೆ ಅಂದರೆ ಏನು?
ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಭಗವಂತನನ್ನು ನಾನು ಮರೆಯುವುದಿಲ್ಲ, ಭಗವಂತನ ನಾಮಸ್ಮರಣೆಯನ್ನು ಬಿಡೋದಿಲ್ಲ. ಇದು ನಾವು ಕಲಿಬೇಕಾಗಿರುವಂತಹ ವಿಷಯ ಪ್ರಹ್ಲಾದ ಮಹಾರಾಜನಿಂದ. ಸೊ ಅದಕ್ಕೋಸ್ಕರ ನೀವು ನಿಜವಾಗ್ಲೂ ಕೀರ್ತಿಶಾಲಿಗಳಾಗಬೇಕು ಅಂದರೆ ಭಗವಂತನ ಭಕ್ತರಾಗಿ ಅಂತ ಭಾಗವತ ಹೇಳುತ್ತೆ. ಎಷ್ಟು ಕಾಲದವರೆಗೆ ಭಗವಂತನ ಬಗ್ಗೆ ನಾವು ಚಿಂತನೆ, ಭಗವಂತನ ಪೂಜೆ ನಡೀತಾ ಇರುತ್ತೋ ಈ ಪ್ರಪಂಚದಲ್ಲಿ, ಶುದ್ಧ ಭಕ್ತರ ಬಗ್ಗೆ ಕೂಡ ನಾವು ನೆನೆಸ್ಕೊಳ್ತಾ ಇರ್ತೇವೆ. ಪ್ರಹ್ಲಾದ ನರಸಿಂಹ ಅಂತ ಹೇಳ್ತೇವೆ ನಾವು. ಯಾರ ನರಸಿಂಹ? ಪ್ರಹ್ಲಾದನ ನರಸಿಂಹ ಅವನು, ನಮ್ಮ ನರಸಿಂಹ ಅಲ್ಲ. ಯಾಕೆಂದರೆ ನಾವು ನಮ್ಮ ನರಸಿಂಹನನ್ನು ಮರ್ತೋಗ್ಬಿಟ್ಟಿದ್ದೇವೆ. ಆದರೆ ಪ್ರಹ್ಲಾದ ಯಾವಾಗಲೂ ಮರೆಯೋದಿಲ್ಲ. ಅದಕ್ಕೋಸ್ಕರ ಕೃಷ್ಣನೇ ಹೇಳ್ತಾನೆ 9ನೇ ಸ್ಕಂದದಲ್ಲಿ ಭಾಗವತದಲ್ಲಿ, ಅಹಂ ಭಕ್ತ ಪರಾಧೀನ, ನಾನು ಭಕ್ತರ ಪರಾಧೀನನಾಗಿದ್ದೇನೆ. ಭಗವಂತ ಭಕ್ತರ ಪರಾಧೀನನಾಗಿದ್ದಾನೆ. ಸೊ ಅದಕ್ಕೋಸ್ಕರ ನಾವು ನರಸಿಂಹದೇವರನ್ನು ನೆನೆಯುವವರೆಗೆ ಪ್ರಹ್ಲಾದನನ್ನು ಕೂಡ ನೆನಿತೇವೆ. ಅದಕ್ಕೋಸ್ಕರ ನಿಜವಾದ ಕೀರ್ತಿ ಯಾರ್ದು ಅಂದರೆ ಶುದ್ಧ ಭಕ್ತರ ಕೀರ್ತಿ. ಸೊ ಅದಕ್ಕೋಸ್ಕರ ನಾವು ಈ ಪರೀಕ್ಷಿತ್ ಮಹಾರಾಜ ಬೃಹತ್ ಶ್ರವಾಹ, ಅವನು ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇದ್ದ ಅನ್ನೋದು ಕಾರಣಕ್ಕೆ ಮಾತ್ರ ಅವನು ಪ್ರಸಿದ್ಧನಾಗಿರಲಿಲ್ಲ. ಅವನು ಭಗವಂತನ ಶುದ್ಧ ಭಕ್ತನಾಗಿದ್ದ. ಅವನಿಗೆ ಈ ಶಾಪ ಬಂದಾಗ ಅವನು ಯಾವ ರೀತಿಯಾಗಿ ವರ್ತಿಸಿದ ಅನ್ನುವುದರ ಬಗ್ಗೆ ಕೂಡ ನಾವು ಭಾಗವತದಲ್ಲಿ ಕೇಳ್ತಾ ಇದ್ದೇವೆ. ಅದಕ್ಕೋಸ್ಕರ ಪರೀಕ್ಷಿತ್ ಮಹಾರಾಜ ಬೃಹತ್ ಶ್ರವಾಹ, ಅವನು ಅತ್ಯಂತ ಪ್ರಸಿದ್ಧನಾಗಿದ್ದ. ನಾವು ಚಿರಕಾಲದವರೆಗೆ ಭಾಗವತವನ್ನು ಕೇಳುವವರು ಇರ್ತಾರೆ, ಭಾಗವತ ಬಗ್ಗೆ ಹೇಳುವವರು ಇರ್ತಾರೆ. ಆ ಕಾಲದವರೆಗೆ ಪರೀಕ್ಷಿತ್ ಮಹಾರಾಜನ ಗುಣಗಾನ ಸದಾ ಆಗ್ತಾ ಇರುತ್ತೆ. ಅಂದರೆ ನಮಗೆ ಪ್ರಸಿದ್ಧರಾಗಬೇಕು ಅನ್ನುವ ಆಸೆ ನಮಗೇನಾದರೂ ಇದ್ದರೆ ನಾವು ಏನು ಮಾಡಬೇಕು? ಭಗವಂತನ ಸೇವೆಯಲ್ಲಿ ಪರೀಕ್ಷಿತ್ ಮಹಾರಾಜನ ರೀತಿ, ಪ್ರಹ್ಲಾದರ ರೀತಿ, ನಮ್ಮ ಗುರುಗಳಾದ ಪ್ರಭುಪಾದರ ರೀತಿ ದೃಢತೆಯಿಂದ ನಾವು ಭಕ್ತಿಯನ್ನು ಮಾಡಿದಾಗ ನಮಗೆ ನಿಜವಾಗ್ಲೂ ಸುಪ್ರಸಿದ್ಧಿ ನಮಗೆ ಸಿಗುತ್ತೆ ಅಲ್ವಾ? ಆದರೆ ನಾವು ಭಕ್ತಿ ಮಾಡುವಾಗ ಇಂತಹ ಇದನ್ನು ಮನಸ್ಸಲ್ಲಿಟ್ಕೊಂಡು ನಾವು ಭಕ್ತಿ ಮಾಡಬಾರ್ದು. ಪ್ರಹ್ಲಾದ ಈ ಥರ ಮಾಡಲಿಲ್ಲ. ನೋಡಿ, ಮುಂದೆ ಕಲಿಯುಗದಲ್ಲೂ ಕೂಡ ನನ್ನ ನೆನೆಸ್ಕೊಳ್ತಾರೆ, ಅದಕ್ಕೆ ನಾನು ಈಗ ಭಕ್ತಿ ಮಾಡಬೇಕು ಅನ್ನೋದು ಪ್ರಹ್ಲಾದನ ಮನಸ್ಸಿನಲ್ಲಿ ಇರಲಿಲ್ಲ. ಭಕ್ತನಿಗೆ ನಾನು ಭಕ್ತ, ನಾನು ದಾಸ, ಭಗವಂತ ನನ್ನ ಪ್ರಭು, ಅದಕ್ಕೋಸ್ಕರ ಅವನ ಸೇವೆ ಮಾಡಬೇಕು ಅನ್ನೋದು ಮಾತ್ರ ಅವನ ಮನಸ್ಸಿನಲ್ಲಿ ಇತ್ತು. ಸೊ ನಾವು ಕೂಡ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಫಲಾಪೇಕ್ಷತೆ ಇಲ್ಲದೆ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಕೊಂಡ್ರೆ ಅದು ನಮ್ಮ ಜೀವನಕ್ಕೆ ಸಕ್ಸಸ್ ಅನ್ನೋದು ನಮಗೆ ಭಾಗವತದಲ್ಲಿ ಪರೀಕ್ಷಿತನ ಅವನ ನಡವಳಿಕೆಯಿಂದ, ಅವನ ಜೀವನದಿಂದ ನಮಗೆ ತಿಳಿದು ಬರುತ್ತೆ. ಸೊ ಮುಂದಿನ ಕಥೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಪರೀಕ್ಷಿತ್ ಮಹಾರಾಜನಿಗೆ ಶಾಪ ಹೇಗೆ ಬರುತ್ತೆ, ಆ ಶಾಪದ ಟೈಮಲ್ಲಿ ಪರೀಕ್ಷಿತ್ ಮಹಾರಾಜ ಹೇಗೆ ಅವನು ವರ್ತಿಸ್ತಾನೆ, ಅದರಿಂದ ಭಾಗವತದ ಉದ್ಭವ ಹೇಗಾಗುತ್ತೆ ಈ ಪ್ರಪಂಚದಲ್ಲಿ, ಪರೀಕ್ಷಿತ್ ಮಹಾರಾಜನ ಮೂಲಕ ಭಾಗವತ ಹೇಗೆ ಈ ಪ್ರಪಂಚಕ್ಕೆ ಬರುತ್ತೆ ಅನ್ನೋದರೆಲ್ಲ ಬಹಳ ಚೆನ್ನಾಗಿ ಮುಂದೆ ಪ್ರಭುಪಾದರು ಎಕ್ಸ್ಪ್ಲೇನ್ ಮಾಡ್ತಾರೆ ಭಾವಾರ್ಥದಲ್ಲಿ. ಅದನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಯಾರು ಹೇಳಿದ್ದು? ಅಲ್ಲ, ನಾವು ಜನರಲಿ ಏನು ಕೇಳ್ತೇವೆ ಭಗವಂತನ ಹತ್ರ ಅಂದರೆ ಏನು, ನನಗೆ ಭೌತಿಕ ವಸ್ತುಗಳನ್ನು ಕೇಳ್ತೇವೆ ಭಗವಂತನ ಹತ್ರ ಅಲ್ವಾ? ಏನು ಒಂದು ಶ್ಲೋಕನ ಇದೆ, ಪ್ರಭುಪಾದರು ಹೇಳ್ತಾರೆ ಏನು, ಧನಂ ದೇಹಿ, ನನಗೆ ದುಡ್ಡು ಕೊಡು ಭಗವಂತ, ದೇಹಿ ಅಂದರೆ ಕೊಡು ಅಂತ, ಧನಂ ದೇಹಿ, ಮತ್ತು ರೂಪವತಿ ಭಾರ್ಯಾ ದೇಹಿ, ಪುತ್ರಂ ದೇಹಿ, ಇದನ್ನು ನಾವು ಕೇಳ್ತಾ ಇರ್ತೇವೆ. ಇದನ್ನು ಕೇಳಬಾರ್ದು. ಯಾಕೆ ಅಂದರೆ ನಾವು ಕೇಳಿದಾಗ ಏನು ಅರ್ಥ ಅಂದರೆ, ಓ ಕೃಷ್ಣನಿಗೆ ಗೊತ್ತಿಲ್ಲ ನಮಗೆ ಏನು ಕೊಡಬೇಕು ಅನ್ನೋದು ಕೃಷ್ಣನಿಗೆ ಗೊತ್ತಿಲ್ಲ ಅಂತ ನಾವು ಅಂದ್ಕೊಳ್ತೇವೆ. ಅದಕ್ಕೆ ನಾವು ಅವನಿಗೆ ಯಾವಾಗಲೂ ರಿಮೈಂಡ್ ಮಾಡ್ತಾ ಇರಬೇಕು ಅಲ್ಲ. ಹೇಗೆ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ. ಒಬ್ಬ ಚಿಕ್ಕ ಮಗು ತನ್ನ ತಂದೆಯ ಮೇಲೆ ಪೂರ್ತಿಯಾಗಿ ಡಿಪೆಂಡ್ ಆಗಿರುತ್ತೆ. ಚಿಕ್ಕ ಮಗು, ನಾವೆಲ್ಲ ಮಕ್ಕಳಾಗಿದ್ದಾಗ ನಾವು ಕೇಳಿದ್ವಾ, ನನಗಿದೇ ಬೇಕು, ಸೆರೆಲ್ಯಾಕ್ ಬೇಕು ನನಗೆ, ಅಥವಾ ನನಗಿದು ಬೇಕು ಅಂತ ನಾವು ಕೇಳಿಲ್ಲ. ತಂದೆ ತಾಯಿಗಳಿಗೆ ಗೊತ್ತು ಏನನ್ನು ಕೊಡಬೇಕು ಮಕ್ಕಳಿಗೆ ಅಂತ. ಅದೇ ರೀತಿ ಭಗವಂತ ನಮ್ಮ ತಂದೆ, ನಾವು ಏನು ಕೇಳಬೇಕಾಗಿಲ್ಲ, ಕೇಳದೆ ಇದ್ದರೂ ಕೂಡ ಎಷ್ಟೊಂದು ಕೊಟ್ಟಿದ್ದಾನೆ ನಮಗೆ. ಸೊ ನಾವು ಒಂದೇ ಒಂದು ವಿಷಯವನ್ನು ಕೇಳಬೇಕು ಭಗವಂತನಲ್ಲಿ, ಏನು,
ಯಾವಾಗಲೂ ನಿನ್ನ ಭಕ್ತಿ ಸೇವೆಯಲ್ಲಿ ನನ್ನನ್ನು ಇಟ್ಟಿರಪ್ಪ, ಯಾವಾಗಲೂ ನಿನ್ನನ್ನು ಸ್ಮರಣೆ ಮಾಡುವ ಬುದ್ಧಿಯನ್ನು ನನಗೆ ಕೊಡು. ಇಷ್ಟನ್ನು ಮಾತ್ರ ನಾವು ಕೇಳಬೇಕು. ಇದೇ ನಮಗೆ ಚೈತನ್ಯ ಮಹಾಪ್ರಭುಗಳು ಹೇಳ್ಕೊಟ್ಟಿರೋದು. ಚೈತನ್ಯ ಮಹಾಪ್ರಭುಗಳು ಏನು ಹೇಳ್ತಾರೆ? ನ ಧನಂ ನ ಜನಂ ನ ಸುಂದರೀಂ ಕವಿತಾಂಬ ಜಗದೀಶ ಕಾಮಯೇ ಮಮ ಜನ್ಮನೀಶ್ವರೇ ಭವತಾತ್ ಭಕ್ತಿರ್ ಅಹೈತುಕಿ ತ್ವಯಿ. ಮಹಾಪ್ರಭುಗಳು ಹೇಳ್ತಾರೆ, ಕೃಷ್ಣ ನನಗೆ ನ ಜನಂ, ನನಗೆ ಎಷ್ಟೊಂದು ಜನ ನನ್ನ ಫಾಲೋವರ್ಸ್ ಆಗಬೇಕು ಅನ್ನುವ ನನಗೆ ಆಸೆ ಇಲ್ಲ. ನ ಧನಂ, ನನಗೆ ಧನ ಬೇಕಾಗಿಲ್ಲ. ಮತ್ತು ನ ಸುಂದರೀಂ, ಸುಂದರ ಸ್ತ್ರೀಯರ ಸಹವಾಸ ಕೂಡ ನನಗೆ ಬೇಕಾಗಿಲ್ಲ. ಕವಿತಾಂ, ಜನರು ನನ್ನನ್ನು ಹೊಗಳಬೇಕು ಅನ್ನುವ ಆಸೆ ಕೂಡ ನನಗಿಲ್ಲ. ಇದೆಲ್ಲ ನನಗೆ ಬೇಡ. ಮತ್ತು ನನಗೇನು ಬೇಕು? ಮುಕ್ತಿ ಅನ್ನೋದು ಕೂಡ ನನಗೆ ಬೇಡ. ನೋಡಿ, ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಜನ್ಮ ಮೃತ್ಯುಗಳ ಸಂಕೋಲೆಯಿಂದ ಬಿಡುಗಡೆ ಕೂಡ ನನಗೆ ಬೇಡ ಭಗವಂತ. ನನಗೆ ಜನ್ಮನಿ ಭವತಾ ಭಕ್ತಿರ್ ಅಹೈತುಕಿ. ಯಾವುದೇ ಜನ್ಮದಲ್ಲಿ ನಾನು ಜನ್ಮ ತಾಳಿದರೂ ಕೂಡ, ಯಾವುದೇ ಯೋನಿಯಲ್ಲಿ ನಾನು ನಿನ್ನ ಸೇವೆಯಲ್ಲಿ ತೊಡಗಿರುವಂತೆಯೇ ನನಗೆ ಅನುಗ್ರಹ ಮಾಡು. ಇದು ಚೈತನ್ಯ ಮಹಾಪ್ರಭು ಕೇಳಿ. ಸೊ ನಾವು ಚೈತನ್ಯ ಮಹಾಪ್ರಭುಗಳ ಭಕ್ತರಾಗಿರೋದ್ರಿಂದ ಇದನ್ನೇ ನಾವು ಕೂಡ ಕೇಳಬೇಕು, ಬೇರೆ ಏನು ಕೇಳಬೇಕಾಗಿಲ್ಲ. ಒಂದು ಕೀರ್ತನೆ ಇದೆ, ಏನ ಬೇಡಲಿ ನಿನ್ನ ನೀನಿಟ್ಟ ಸೌಭಾಗ್ಯ ನಿಬಿಡವಾಗಿಹುದು ಎನಗೆ, ಏನ ಬೇಡಲಿ ನಿನ್ನ ಬಳಿಗೆ ಬಂದು ಅಂತ ಒಂದು ಕೀರ್ತನೆ ಇದೆ. ನಾನು ಏನಂತ ಬೇಡಲಿ ಭಗವಂತ ನಿನ್ನ ಹತ್ರ? ನನ್ನ ಹತ್ರ ಏನು ಎಲ್ಲ ಕೊಟ್ಟಿದ್ದೀಯಾ ನೀನು, ಅಲ್ವಾ? ಇವಾಗ ನೋಡಿ, ಎಷ್ಟೋ ಜನಕ್ಕೆ ನೋಡಿ, ನಿಮಗೆ ಲೇಟ್ ಆದರೆ ನೀವು ಪ್ರಸಾದಕ್ಕೆ ಹೋಗ್ಬೋದು, ಕ್ಲಾಸ್ ಆಗಿದೆ. ಎಷ್ಟೋ ಜನಕ್ಕೆ ಕಿಡ್ನಿ ಫೇಲಿಯರ್ ಆಗಿಬಿಡುತ್ತೆ. ನೀವು ಲಕ್ಷಾಂತರ ದುಡ್ಡು ಕೊಟ್ಟರು ಕೂಡ ಕಿಡ್ನಿ ಕೊಡೋರು ಇರಲ್ಲ. ನಮ್ಮ ಹತ್ರ ಆಲ್ರೆಡಿ ಲಕ್ಷಾಂತರ ಇದೆ. ಹಾಗಾದರೆ ಕಿಡ್ನಿ ಹೋದ್ಮೇಲೆ ನಮಗೆ ಗೊತ್ತಾಗುತ್ತೆ ಅದ್ರ ವ್ಯಾಲ್ಯೂ ಏನು ಅಂತ, ಅಲ್ವಾ? ಕೃಷ್ಣ ಕೊಟ್ಟಿದ್ದಾನೆ ನಮಗೆ ಲಕ್ಷಾಂತರ ಬೆಲೆ ಬಾಳುವ, ಕೋಟ್ಯಾಂತರ, ಅದಕ್ಕಿಂತ ಹೆಚ್ಚು ಬೆಲೆನೇ ಕಟ್ಟದಂತಹ ನಮಗೆ ದೇಹ, ಮನುಷ್ಯ ಜನ್ಮ ಕೊಟ್ಟಿದ್ದಾನೆ. ಸೊ ಕೊಟ್ಟಿದ್ದಾನೆ ಆಲ್ರೆಡಿ. ಏನು ಕೇಳೋದು ಅವನ ಹತ್ರ? ನಾವು ಸುಮ್ಮನೆ ಸೇವೆ ಮಾಡಬೇಕಷ್ಟು. ಅವನು ಇದೆಲ್ಲ ನನಗೆ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಭಗವಂತನ ಸೇವೆಯನ್ನು ಮಾಡುವುದು ಬುದ್ಧಿವಂತಿಕೆ. ಅದಕ್ಕೆ ಯಾವಾಗಲೂ ನನ್ನನ್ನು ನಿನ್ನ ಸ್ಮರಣೆಯಲ್ಲೇ ಇಟ್ಟಿರಪ್ಪ, ಇದನ್ನು ನಾನು ಯಾವಾಗಲೂ ಕೇಳಬೇಕು. ಇದು ಕೇಳಿದ್ರೆ ಸಾಕು, ಇನ್ನೇನು ಕೇಳಬೇಕಾಗಿಲ್ಲ. ಹರೇ ಕೃಷ್ಣ.